ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. T20 ವಿಶ್ವಕಪ್ ಟೂರ್ನಿ ನಿನ್ನೆಯಿಂದ ಆರಂಭವಾಗಿದ್ದು ನಮ್ಮ ಭಾರತ ತಂಡ ಅಮೆರಿಕ ವಿರುದ್ಧ ಗೆಲ್ಲುವ ಮೂಲಕ ಶುಭಾರಂಭ ಮಾಡಿದೆ. ಅಮೆರಿಕ ವಿರುದ್ಧ 29 ರನ್ಗಳಿಂದ ಭಾರತ ಗೆದ್ದಿದೆ. ನಿನ್ನೆ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಇಂಡಿಯಾ ಸ್ಟಾರ್ಟಿಂಗ್ನಲ್ಲಿ ಮುಗ್ಗರಿಸಿತ್ತು. ಆದರೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಮುಳುಗ್ತಾ ಇದ್ದ ಭಾರತಕ್ಕೆ ಬೆಳಕಾದ್ರು. ಸೊ ನಿನ್ನೆ ಮ್ಯಾಚ್ನ ಹೈಲೈಟ್ಸ್ ಏನೇನು ಈ ಬಗ್ಗೆ ಮಾತಾಡೋಣ. ಇದೇ ಹೊತ್ತಿನ ವಿಶೇಷ T20 ಕ್ರಿಕೆಟ್ ವಿಶ್ವ ಸಮರ. ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮ ಜೊತೆ ರಘುವೀರ್ ಇದ್ದಾರೆ. ಹೆಲೋ ರಘುವೀರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಜೊತೆಗೆ ಪ್ರೇಮ್ ಕುಮಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಕೂಡ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಹಾಯ್ ಮೇಡಮ್. ಹಾಯ್. ಎಸ್ ರಘುವೀರ್, ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ ನಿನ್ನೆ ಮ್ಯಾಚ್ ಹೇಗಿತ್ತು? ನಿನ್ನೆ ಮ್ಯಾಚ್ ಮೇಡಮ್, ನಿನ್ನೆ ಭಾರತ ಟೀಮ್ USA ಸೋಲಿಸಿರೋದು ಶುಭಾರಂಭ ಅಂತಲೇ ಹೇಳ್ಬೋದು. ನಿನ್ನೆ ಮ್ಯಾಚು ಏನು ನಮಗೆ ಮೊದಲನೇ ದಿನವೇ ಆರಂಭಿಕ ಆಘಾತನ ನೀಡ್ತಾರೆ ಆ USA ಬೌಲರ್ಗಳು. ನಾವು ಅಂದ್ಕೊಂಡಿದ್ವಿ ಅಭಿಷೇಕ್ ಶರ್ಮಾ ಅವರಿಂದ ಸಾಕಷ್ಟು ನಿರೀಕ್ಷೆಗಳಿದ್ವು. ಸ್ವಲ್ಪ ನಿರಾಸೆಯನ್ನು ತಂದುಕೊಡ್ತು. ಅದರ ಜೊತೆಯಲ್ಲಿ ನಮಗೆ ಇಶಾನ್ ಕಿಶನ್ ಅವರು ಕಳೆದ ಮ್ಯಾಚ್ನಲ್ಲಿ ಸೆಂಚುರಿ ಹೊಡೆದು ಸ್ಥಾನನ ಗಿಟ್ಸ್ಕೊಂಡಿರ್ತಾರೆ. ಸಂಜು ಸ್ಯಾಮ್ಸನ್ನ ತಂಡದಿಂದ ಕೈ ಬಿಟ್ಟು ಅವರನ್ನು ತಂದು ಒಳ್ಳೆ ಇನ್ನಿಂಗ್ಸ್ನ ನಿರೀಕ್ಷೆ ಇತ್ತು. ಆದರೆ ಆ ಒಂದು ನಿರೀಕ್ಷೆಗಳು ನಮಗೆ ಅಷ್ಟು ಸಾಕಾಗಲಿಲ್ಲ. ಯಾಕಂದರೆ ನಿನ್ನೆ ಮೊದಲನೇ ಮ್ಯಾಚಲ್ಲೇ ಈ ರೀತಿ ಒಂದು ಹಿನ್ನಡೆ ಅನುಭವಿಸಿದ್ದು ಭಾರತ ತಂಡ ಇದರಿಂದ ಅರ್ಥಕೊಂಡು ಮುಂದಿನ ಈ ಒಂದು ವಿಶ್ವಕಪ್ನಲ್ಲಿ ಚೆನ್ನಾಗಿ ಆಟ ಆಡೋದಕ್ಕೆ ಇದೊಂದು ಮುನ್ನೆಚ್ಚರಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಮೊದಲೇ ಮ್ಯಾಚಲ್ಲಿ ಈ ರೀತಿ ಬ್ಯಾಟಿಂಗ್ ಆರ್ಡರಲ್ಲಿ ಸ್ವಲ್ಪ ಟಾಪ್ ಆರ್ಡರಲ್ಲೂ ಸ್ವಲ್ಪ ವೀಕ್ನೆಸ್ಗಳು ಕಂಡು ಬಂದವು. ಅದ್ರ ಜೊತೆಯಲ್ಲಿ ಮಿಡಲ್ ಆರ್ಡರಲ್ಲಂತೂ ಧೂಳಿಪಟನೇ ಆಗೋದು. ಯಾರು ಸೂರ್ಯಕುಮಾರ್ ಯಾದವ್ ಅವರಿಗೆ ಸರಿಯಾದ ಸಾಥೆ ನೀಡಿರಲಿಲ್ಲ. ಸೂರ್ಯಕುಮಾರ್ ಯಾದವ್ ಅವರು ಸಮಯೋಚಿತ ನಾಯಕನ ಸ್ಥಿತಿಯಲ್ಲಿ ನಿಂತು ಆಟ ಆಡಿರೋದು ತುಂಬ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ಸ್ಥಾನದಲ್ಲಿ ಮುಳುಗ್ತಿರೋ ಭಾರತನ ಕೈ ಹಿಡಿದು ತಂದಿರೋದು ಸೂರ್ಯಕುಮಾರ್ ಯಾದವ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ಇನ್ನಿಂಗ್ಸ್ ಅವಶ್ಯಕತೆ ಇತ್ತು. ಇದು ಯಾವ ರೀತಿ ಅಂದರೆ ನಮಗೆ ಕಳೆದ ಒಂದು T20 ವರ್ಲ್ಡ್ ಕಪ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಮೆಲ್ಬೋರ್ನ್ ಸ್ಟೇಡಿಯಂ ಅಲ್ಲಿ ಆಡಿರೋದಂತಹ ನಾಕನ್ನೇ ಈ ಒಂದು ಮ್ಯಾಚ್ನಲ್ಲೂ ಸೂರ್ಯಕುಮಾರ್ ಯಾದವ್ ಇಂದ ನಾವು ನೋಡಿದ್ವಿ. 84 ರನ್ಗಳ ಒಂದು ಏನು ತಂಡಕ್ಕೆ ನೆರವಿತ್ತಲ್ಲ, ಆ ಒಂದು ನೆರವಿನಿಂದ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ಪೇರಿಸುವಲ್ಲಿ ಭಾರತ ತಂಡ ಮುಂದುವರಿತು. ಅದೇ ರೀತಿ ಬೌಲಿಂಗ್ನಲ್ಲೂ ಸಾಕಷ್ಟು ಚೆನ್ನಾಗಿ ಬೌಲಿಂಗನ್ನು ಮಾಡಿದ್ರು. ಇದರಲ್ಲಿ ನಾವು ಅಂದ್ಕೊಳ್ಬೇಕು ಏನಂದರೆ ಸಿರಾಜ್ ಅವರು ನಾವು ಈ ಒಂದು ಸ್ಕ್ವಾಡಲ್ಲಿ ಇಲ್ದಿರೋಂಥ ಬೌಲರ್ ಬಂದು ಚೆನ್ನಾಗಿ ಬೌಲಿಂಗ್ ಮಾಡಿ ತಂಡವನ್ನು ಗೆಲ್ಲಿಸೋದಕ್ಕೆ ಚೆನ್ನಾಗಿರೋ ಒಂದು ಆಟನ ಆಡ್ಕೊಟ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇನ್ನು ಪ್ರೇಮ್ ಸರ್, ನಿನ್ನೆ ಟೀಮ್ ಇಂಡಿಯಾ ಒಂದು ಶುಭಾರಂಭ ಮಾಡಿದೆ. ಸೊ ನಿನ್ನೆ ಮ್ಯಾಚ್ನ ಹೈಲೈಟ್ಸ್ ಏನೇನು? ಎಲ್ಲ ಒಂದ್ ಕಡೆಗೆ ನೀವು ಹೇಳಿದಾಗೆ ಮುಳುಗ್ತಿದ್ದ ಭಾರತಕ್ಕೆ ಸೂರ್ಯನೇ ಒಂದು ಆಧಾರ ಸ್ತಂಭವಾಗಿದ್ರು, ಬೆಳಕಾಗಿದ್ರು ಅಂತ ಹೇಳ್ಬೋದು. ಒಂದು ಕಡೆಗೆ ನನ್ನ ಪ್ರಕಾರ ಭಾರತ ಗೆದ್ರು, ಎಲ್ಲೋ ಒಂದ್ ಕಡೆ ಸೋತಂಗೆನೆ. ಸೋತಿದ್ರು ಅಮೇರಿಕ ನನ್ನ ಪ್ರಕಾರ ನಿನ್ನೆ ಮ್ಯಾಚನ್ನು ಗೆಲ್ತು. ಯಾಕೆಂತ ಹೇಳಿದ್ರೆ ಕ್ರಿಕೆಟಲ್ಲಿ ನಂಬರ್ಸ್ಗಳು ಲೆಕ್ಕ ಹೇಳ್ತವೆ. ಇಂಡಿಯಾ ಹಾಲಿ ಯಾಕೆಂದರೆ ನಮಗೆ ಹಿಂದಿನ ಪಂದ್ಯವನ್ನು ಕೂಡ ಗೆದ್ದಿದ್ದೀವಿ. ನಾವು ಕಂಟಿನ್ಯೂ ಆಗಿ ಒಂದು ಸೋಲ್ದೇನೆ ವಿಶ್ವಕಪ್ಪನ್ನು ಎತ್ಕೊಂಡ್ಬಂದಿದ್ದ ತಂಡ. ಜೊತೆಗೆ ಈ ಹಿಂದಿನ ಎಲ್ಲ ಸರಣಿಗಳನ್ನು ನೋಡಿದಾಗ ಸೂರ್ಯ ನಾಯಕತ್ವದಲ್ಲಿ ಭರ್ಜರಿಯಾಗಿ ಗೆದ್ದಿದ್ದೀವಿ. ಜೊತೆಗೆ ಪ್ರಾಕ್ಟೀಸ್ ಮ್ಯಾಚ್ವರೆಗೂ ಬ್ಯಾಟಿಂಗ್ ಬಲವನ್ನು ನೋಡಿದ್ರೆ ಭಾರತ 100%. ನಿನ್ನೆ ಎಲ್ಲರ ಮೊತ್ತ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಬ್ಯಾಟಿಂಗಲ್ಲಿ 260, 270, ನಿಯರ್ 300 ಹೊಡಿತಾರೆ. ಅದ್ರೊಳಗೆ ಭಾರತನ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಲೆಕ್ಕಾಚಾರ ಇತ್ತು. ಬಟ್ ಯಾವತ್ತೂ ಅಷ್ಟೇ ಮೇಡಮ್, ಕ್ರಿಕೆಟ್ ಅಂತ ಬಂದಾಗ ಒಂದು ಅತಿಯಾದ ಆತ್ಮವಿಶ್ವಾಸ ಎಲ್ಲೋ ಒಂದು ಕಡೆ ಕುಗ್ಸುತ್ತೆ ಅನ್ನೋದಕ್ಕೆ ನಿನ್ನೆನೇ ಕಾರಣ. ಯಾಕಂತ ಹೇಳಿದ್ರೆ ನಿನ್ನೆ ತುಂಬ ಪ್ಲಾನ್ಡಾಗಿ ಬಂದಿತ್ತು ಅಮೇರಿಕನ್ ತಂಡ. ಇಲ್ಲಿ ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ, ಒಂದು ಆರಂಭಿಕರಾಗಿ ನಮಗೆ ಕಣಕ್ಕಿಳಿಯದೆ ಇಶಾನ್ ಕಿಶನ್ ಇರ್ಬೋದು, ಅಭಿಷೇಕ್ ಶರ್ಮಾ ಇರ್ಬೋದು, ಬಿಗ್ ಹಿಟ್ಗಳ ಮೊರೆ ಹೋಗ್ತಾರೆ ಅಂತೇಳಿ. ಜೊತೆಗೆ ಇಶಾನ್ ಕಿಶನ್ಗೆ ಲೆಗ್ ಸೈಡ್ ಇರ್ಬೋದು, ಆಫ್ ಸೈಡ್ ಹೊರಗಡೆ ಬಾಲ್ ಇದ್ರೆ ತುಂಬ ಚೆನ್ನಾಗಿ ಬ್ಯಾಟ್ ಬೀಸ್ತಾರೆ. ಅವ್ರಿಗೆ ಬಾಡಿ ಮೇಲೆ ಬಾಲ್ ಇದ್ರೆ ಬ್ಯಾಟ್ ಬೀಸಕ್ಕೆ ಆಗಲ್ಲ ಅನ್ನೋದನ್ನ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ರು. ಇನ್ನೊಂದು ಕಡೆಗೆ ಅವರ ಸ್ಟ್ರೆಂತ್ ಏರಿಯಾ ಏನಿದೆ ಅಲ್ಲೇ ಫೀಲ್ಡ್ ಸೆಟ್ ಮಾಡಿದ್ರು. ಅಭಿಷೇಕ್ ಶರ್ಮಾ ಹೊಡೆದ್ರೆ 100% 6. ಒಂದು ವೇಳೆ ಹೋಗದೆ ಹೋದ್ರೆ ಅಲ್ಲಿ
ನಮಗೆ ಕ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಫೀಲ್ಡ್ ಸೆಟ್ನ ತುಂಬ ಪ್ಲ್ಯಾಂಡ್ ಆಗಿ ಮಾಡ್ಕೊಂಬಂದಿದ್ರು. ಅದು ತುಂಬ ಚೆನ್ನಾಗಿ ವರ್ಕ್ ಆಯ್ತು. ಯಾಕಂದ್ರೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ 77 ರನ್ನಿಗೆ 6 ವಿಕೆಟ್ ಹೋಗುತ್ತೆ ಭಾರತದ ಅಂತ ಹೇಳಿದಾಗ ಒಂದ್ ಕಡೆಗೆ ನೀರವ ಮೌನ, ಏನಾಗ್ತಿದೆ ಇಲ್ಲಿ ಅಭಿಷೇಕ್ ಹೋದ್ರ, ಓಕೆ ನೆಕ್ಸ್ಟ್ ಇಶಾನ್ ಕಿಶನ್ ಇದ್ದಾರೆ, ಓಕೆ ಅಪ್ಪ ತಿಲಕ್ ವರ್ಮಾ ಸೆಟ್ ಆಗ್ತಿದ್ದಾರೆ ಅನ್ನೋ ಹೊತ್ತಿಗೆ ತಿಲಕ್ ವರ್ಮಾ ಕೂಡ ಔಟ್ ಆಗ್ತಾರೆ. ತಿಲಕ್ ವರ್ಮಾ ಹೋದ್ರು ಕೂಡ ನಮ್ಮಲ್ಲಿ ಇನ್ನ ಬ್ಯಾಟಿಂಗ್ ಇದೆ. ಯಾಕಂತ ಹೇಳಿದ್ರೆ ನಮಗೆ ಒಂದು ರಿಂಕು ಸಿಂಗ್ ಬರೋವರೆಗೂ ಬ್ಯಾಟಿಂಗ್ ಇದೆ ಅನ್ನೋ ಕಾರಣಕ್ಕೆ ನಿನ್ನೆ ಅಕ್ಷರ್ನ್ ಕೂಡ ಆಡಿಸಿರ್ತಾರೆ. ಆದ್ರೆ ಶಿವಮ್ ದುಬೆ ಬಂದ್ರೆ ತುಂಬಾ ನಿರಾಸೆ ಮಾಡ್ತಾರೆ. ಅಗೇನ್ ಡಕ್ ಆಗಿ ಹೋಗ್ತಾರೆ. ನಂತರ ಪಾಂಡೆ ಇದರಪ್ಪ ಆಡ್ತಾರೆ ಅಂತೇಳಿ ರಿಂಕುಗ್ ಬಡ್ತಿ ಕೊಟ್ಟರು ಕೂಡ ರಿಂಕು ಆಡಲ್ಲ. ನಂತರ ಪಾಂಡೆ ಬಂದ್ರು ಕೂಡ ಆಡಲ್ಲ. ಅಕ್ಷರ್ ಪಟೇಲ್ ಕೂಡ ಸಾಥ್ ಕೊಡಲ್ಲ. ಎಲ್ಲೋ ಒಂದ್ ಕಡೆಗೆ ತಂಡ 100 ಒಳಗೆ ಆಲ್ಔಟ್ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಅದನ್ನೆಲ್ಲವನ್ನ ಕೂಡ ಹುಸಿ ಮಾಡಿ ಒಂದು ಒಳ್ಳೆ ಸ್ಪರ್ಧಾತ್ಮಕ ಮತ್ತಕ್ಕೆ ತಗೊಂಡು ಹೋಗಿದ್ದೆ ಸೂರ್ಯ. ನಿನ್ನೆ ಮ್ಯಾಚ್ ಗೆಲುವಿನ ಎಲ್ಲ ಕ್ರೆಡಿಟ್ನ ನಾವು ಸೂರ್ಯ ಕೊಡಬೇಕು. ಇನ್ನೊಂದು ಕಡೆಗೆ ಅತಿಯಾಗಿ ಬೀಗಬಾರ್ದು. ಎಲ್ಲರನ್ನು ಕೂಡ ಒಂದು ಹೊಸ ತಂಡಗಳು ಅಂತೇಳಿ ಆಗಿರ್ಬೋದು ಅಥವಾ ನಾವು ಈಜಿಯಾಗಿ ಗೆಲ್ತೀವಿ, ನಾವು ಚಾಂಪಿಯನ್ ಅನ್ನುವ ನಿರೀಕ್ಷೆಯನ್ನು ಬಿಟ್ಟು ಇಂಡಿಯಾ ಪಾಠ ಕಲಿಬೇಕು. ಎಲ್ಲೆಲ್ಲಿ ಬ್ಯಾಟಿಂಗ್ ಸ್ಟ್ರೆಂತ್ ಅಂತ ಇತ್ತು ಅದೆಲ್ಲ ವೀಕ್ನೆಸ್ ಅನ್ನೋ ರೇಂಜಿಗೆ ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಅದೆಲ್ಲವನ್ನ ಸರಿಪಡಿಸ್ಕೊಂಡ್ರೆ ಮಾತ್ರ ಈ ಬಾರಿ ಡಿಪೆಂಡಿಂಗ್ ಚಾಂಪಿಯನ್ ಆಗಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ಸಿಂಚನ. ಎಸ್, ಇನ್ನು ಪಾಟೀಲ್ ಸರ್, ನಿನ್ನೆ ಇಂಡಿಯಾ ಟೀಮ್ದು ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಬಗ್ಗೆ ಏನು ಹೇಳ್ತೀರಾ ನೀವು? ಇನ್ನೇ ನೋಡಿ, ಬ್ಯಾಟಿಂಗ್ ಬಗ್ಗೆ ಹೇಳಬೇಕು ಅಂದರೆ 161 ಇದು T20ಯಲ್ಲಿ ಭಾರತ ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಸ್ಕೋರ್ ಮಾಡಿದಂಥ ಗೇಮು, ಅದು ಕೂಡ USA ವಿರುದ್ಧ. ನೋಡಿ, ಒಂದು ಹೋಪ್ ಇದೆ 2026 ವರ್ಲ್ಡ್ ಕಪ್. ಯಾಕೆಂದರೆ ಭಾರತದಲ್ಲೇ ನಡೀತಾ ಇದೆ. ನಮ್ಮ ಟೀಮ್ ಇಂಡಿಯಾ ಒಂದು ಸ್ಟ್ರೆಂತ್ನ ನೋಡಿದರೆ ಯಾವ ತಂಡ ಕೂಡ ಅದರ ಸಮೀಪ ಬರಬಾರ್ದು, ಆ ರೀತಿಯಾಗಿದೆ. ಪ್ರೇಮ್ ಹೇಳಿದ್ರು, ನಿನ್ನೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ 260, 270 ಅಥವಾ 300 ಎಕ್ಸ್ಪೆಕ್ಟೇಷನ್ಗೂ ನಿನ್ನೆಗೆ ಸ್ಕೋರ್ ನೋಡಿದರೆ ಸ್ಕೋರ್ ಬಿಡಿ ಎಲ್ಲೋ ಸೋತ್ ಬಿಡ್ತೀವಿ ಅನ್ನೋವಂಥ ಮೂಮೆಂಟ್ ಬಂದುಬಿಟ್ಟಿತ್ತು. ಎಲ್ಲೋ ಒಂದು ಕಡೆಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋದಾಗ ಸೂರ್ಯಕುಮಾರ್ ಏನಾದರೂ ಒಬ್ಬ ನಿಂದಿರಲಿಲ್ಲ ಅಂದಿದ್ರೆ ನಿನ್ನೆ ಮ್ಯಾಚ್ ಈಸಿಯಾಗಿ ಕೈ ಕೊಟ್ಬಿಡ್ತೀವಿ. ಆ್ಯಕ್ಚುಲಿ ಅವ್ರದ್ದು ಕೈ ಕ್ಯಾಚ್ ಅಂದ್ಬಿಟ್ರು. ಇಲ್ಲ ಅಂತಂದರೆ ಮೊದಲ ಮ್ಯಾಚಲ್ಲೇ ನಾವು ಗೋವಿಂದ ಅನ್ಕೋಬೇಕಾಗಿತ್ತು. ಎರಡನೇದು ಇನ್ನೊಂದು ಏನು ಸಿರಾಜ್ ಅವರ ಬಾಲಿಂಗು ತುಂಬ ಚೆನ್ನಾಗಿ ಮುಡ್ಕೊಂಬಂತು. ನೋಡಿ, ಆ ವರ್ಲ್ಡ್ ಕಪ್ಪಲ್ಲಿ ಸ್ಥಾನನೇ ಇರಲಿಲ್ಲ. ಯಾರೋ ಇಂಜುರಿ ಆದರೂ ಅವ್ರಿಗೆ ಒಂದು ಸ್ಥಾನ ಸಿಕ್ತು. ಒಂದು ಒಳ್ಳೆ ಕಮಾಲ್ ಬಾಲಿಂಗ್ ಆಯಿತು. ಮತ್ತು ಹರ್ಷದೀಪ್ ತಾನು ಯಾಕೆ ಪವರ್ ಪ್ಲೇನಲ್ಲಿ ನಾನೊಬ್ಬ ಸ್ಟಾರ್ ಬಾಲರ್ ಅನ್ನೋದನ್ನು ಗುರುತಿಸ್ಕೊಂಡ್ರು. ನಿನ್ನೆ ಓವರ್ ಆಲ್ ಮ್ಯಾಚ್ನ ನೋಡಿದರೆ ಪ್ರೇಮ್ ಹೇಳ್ದಂಗೆ ನಾವು ಗೆದ್ದಂಗಲ್ಲ ಆ್ಯಕ್ಚುಲಿ, ನಿಜ ಹೇಳಬೇಕು ಅಂದರೆ. ಆದರೆ ಶುಭಾರಂಭ ಅಂತೂ ಇದೆ. ಮೊದಲ ಪಂದ್ಯದಲ್ಲಿ ಅತಿಯಾದ ಆತ್ಮವಿಶ್ವಾಸ ಬ್ಯಾಟಿಂಗ್ನಲ್ಲಿ ಕೈ ಕೊಟ್ಟಿದೆ, ಬಾಲಿಂಗ್ನಲ್ಲಿ ಕೈ ಕೊಟ್ಟಿಲ್ಲ. ಬಾಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲರೂ. ಅವ್ರನ್ನ ಬೇಗ ವಿಕೆಟ್ನು ತೊಗೊಂಡ್ರು. ಬಟ್ ಬ್ಯಾಟಿಂಗ್ನಲ್ಲಿ ಏನು ಅಂತಂದರೆ ಅಭಿಷೇಕ್ ಶರ್ಮಾ ಔಟ್ ಆದರು ಅಂತ ತಿಳ್ಕೊಳ್ಳಿ, 200 ಹೋಗಲ್ಲ ಅಂತ ಫಿಕ್ಸ್ ಆಗಿಬಿಡಿ ಎಲ್ಲರೂ. ಇದು ಬಂದ್ಬಿಡ್ತು ಎಲ್ಲರಿಗೂ. ಯಾಕಂದರೆ ವಿಕೆಟ್ಸ್ಗಳು ನೋಡಿ, ಇಶಾಂತ್ ಕಿಶನ್ ಬಿಗ್ ಹಿಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲೋ ಅವ್ರಿಗೆ ಇಂಥ ಬಿಗ್ ಗೇಮ್ಸ್ ಅಂತ ಬಂದಾಗ ಬೇಗ ವಿಕೆಟ್ನ ಒಪ್ಪಿಸಿ ಅದಕ್ಕೆ ಅವರು ಇಷ್ಟು ವರ್ಷ ಹೊರಗಡೆ ಹೋಗಿದ್ದು. ಈಗ ಮತ್ತೆ ಅವಕಾಶ ಸಿಕ್ಕಿದೆ, ಅದನ್ನು ಒಂದು ಬಿಗ್ ಸ್ಕೋರ್ ಮಾಡ್ಕೋದಕ್ಕೆ ಪ್ರಯತ್ನ ಪಡಬೇಕು. ಆಮೇಲೆ ರಿಂಕು ಸಿಂಗ್ ಏನು ಅಂತಂದರೆ, ನಾನು ಬಿಗ್ ಹಿಟ್ಟೇ ಮಾಡೋದು, ನನಗೆ ಸಿಂಗಲ್ ಡಬಲ್ ಆಡಕ್ಕೆ ಬರಲ್ಲ ಅನ್ನೋದನ್ನು ಮತ್ತೆ ನಿನ್ನೆ ತೋರಿಸ್ಕೊಂಡ್ಬಿಟ್ರು. ಮತ್ತು ಪ್ರೆಷರ್ ಟೈಮಲ್ಲಿ ನಾನು ಯಾವತ್ತೂ ಪಾರ್ಟ್ನರ್ಶಿಪ್ನ ತಂದು ಕೊಡಲ್ಲ ಅನ್ನೋದನ್ನು ಮತ್ತೆ ಹಾರ್ದಿಕ್ ಪಾಂಡ್ಯ ಪ್ರೂವ್ ಮಾಡಿದರು. ಇಲ್ಲಿ ಏನು ಗೊತ್ತಾ, ಹಾರ್ದಿಕ್ ಪಾಂಡ್ಯ ಅಂದು ನಾನು ಕೊನೆಗೆ 5-6 ಬಾಲ್ ಸಾಕಪ್ಪ, ನನಗೆ 6 ಹೊಡೆದು ಬರ್ತೀನಿ. ರಿಂಕು ಸಿಂಗ್ದಂಗೆ ಅವ್ರದ್ದು ಹಂಗೆ ಇಬ್ಬರದು ಮಿಕ್ಸ್ ಆಗಿಬಿಟ್ಟಿದೆ. ಯಾರು ಕೂಡ ಪಾರ್ಟ್ನರ್ಶಿಪ್ ಮಾಡೋಣ, ಸೂರ್ಯನಿಗೆ ಒಂದು ಸ್ವಲ್ಪ ಸಾಥ್ ಕೊಡೋಣ, ಸಿಂಗಲ್ ಡಬಲ್ ಆಡೋಣ, ಇದು ಯಾವುದು ಮೈಂಡ್ ಸೆಟ್ಟಲ್ಲೇ ಇರಲಿಲ್ಲ. ಬಟ್ ಇದನ್ನು US ಹೋಲಿಸ್ಕೊಂಡ್ರೆ ನೋಡಿ, ಅಮೇರಿಕ ತಂಡದಲ್ಲೂ ಕೂಡ ಭಾರತೀಯರೇ ಇರೋದ್ರಿಂದ ಕ್ರಿಕೆಟ್ ಬಗ್ಗೆ ಹೆಚ್ಚಾಗಿ ಅಭಿರುಚಿ ಮತ್ತು ಅಷ್ಟೇ ಆಸಕ್ತಿ ಮತ್ತು ಇಲ್ಲಿ ಇರುವಂಥ ಮೈನಸ್ಗಳನ್ನು ಅವರು ಕೂಡ ಪ್ಲಸ್ ಮಾಡಿಕೊಂಡು ನಿನ್ನೆ ಬಾಲಿಂಗ್ಗೆ ಇಳಿದ್ರು. ಕೊನೆಯ 19ನೇ ಓವರ್ ಮತ್ತು 20ನೇ ಓವರ್ನಲ್ಲಿ ಬಿಗ್ ಸ್ಕೋರ್ ಬಂದಿರೋ ಕಾರಣಕ್ಕಾಗಿ 160 ಪ್ಲಸ್ ಆಯಿತು. ಇರಲ್ಲಂದರೆ 140, 160 ಮತ್ತು ಇನ್ನೊಂದು 160 T20ಲಿ ಸೆಕ್ಯೂರ್ಡ್ ಸ್ಕೋರ್ ಅಲ್ವೇ ಅಲ್ಲ. ಅದನ್ನು ಸ್ಕಾಟ್ಲೆಂಡ್ ಹೊಡೆಯುತ್ತೆ, ನೆದರ್ಲೆಂಡ್ ಹೊಡೆಯುತ್ತೆ, USA ನಿನ್ನೆ ಏನಾದರೂ ಒಂದು ಪಾರ್ಟ್ನರ್ಶಿಪ್ ಆರಂಭದಲ್ಲಿ ಏನಾದರೂ ಬಂದಿತ್ತು, 4 ವಿಕೆಟ್ ಬೇಗ ಹೋಗ್ಬಿಡ್ತಾ ಅವ್ರದ್ದು. ಒಂದೇನಾದರೂ ಪಾರ್ಟ್ನರ್ಶಿಪ್ ಏನಾದರೂ ಬಂದಿದ್ರೆ ನಿನ್ನೆ ನಾವು ಸೋತು ಬಿಡ್ತಿದ್ವಿ, ಅಂತ ಕಷ್ಟ. ಬಟ್ ಉದ್ಘಾಟನಾ ಪಂದ್ಯ ಖಂಡಿತವಾಗ್ಲೂ ಚೆನ್ನಾಗಿ ಆಡಿದ್ರು ಅಂತ ಬಾಲಿಂಗ್ನಲ್ಲಿ ಹೇಳೋದು. ಮತ್ತು ಗೆದ್ದಿದ್ದಾರೆ. ಬಟ್ ಈ ಸರಿ ವಿಶ್ವಕಪ್ ನಮ್ಮದೇ ಅಂತ ಅನ್ಕೋತಾ ಇದ್ದೀವಿ ಅಷ್ಟೇ. ಎಸ್ ಸರ್. ಇನ್ನು ರಘುವೀರ್, ನಿನ್ನೆ ಅಮೆರಿಕ ತಂಡದ ಪ್ಲಸ್ ಆ್ಯಂಡ್ ಮೈನಸಸ್ ಏನು, ಜೊತೆಗೆ ಅಲ್ಲಿ ನಮ್ಮ ಬೆಂಗಳೂರಿನ ಪ್ಲೇಯರ್ ಕೂಡ ಇದ್ದಾರೆ, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಅದೇ USA ನಾವು ಯಾವುದೇ ಒಂದು ಈ T20 ಇನ್ನು ಚುಟುಕು ಕ್ರಿಕೆಟ್ ಅಂತೀವಲ್ಲ, ಇದರಲ್ಲಿ ನಾವು ಯಾವುದೇ ತಂಡವನ್ನ ಬಲಿಷ್ಠ ಅಥವಾ ಯಾವುದೇ ತಂಡ ವೀಕ್ ಅಂತ ನಾವು ಡಿಸೈಡ್ ಮಾಡಬಾರ್ದು. ಯಾಕೆಂದ್ರೆ ಅಂಡರ್ ಡಾಗ್ಸ್ಗಳೇ ಎಷ್ಟೋ ಸಲ ಚಾಂಪಿಯನ್ ಆದ ಇತಿಹಾಸಗಳು ಇದಾವೆ. ಈ ಕ್ರಿಕೆಟ್ ಅಂತ ಬಂದಾಗ ಸಾಕಷ್ಟು ಬಾರಿ ಯಾರು ಇವ್ರ ಕಪ್ ಗೆಲ್ಲಲ್ಲ, ಇವರಂತ ಬಲಾಢ್ಯ ಟೀಮ್ಗಳಿದ್ದಾವೆ, ಇವ್ರ ಮುಂದೆ ಕಪ್ ಗೆಲ್ಲ
ಗೆಲ್ಲಲ್ಲ ಅನ್ನೋ ಟೀಮ್ಗಳೆಲ್ಲ ಅಂಥ ಟೀಮ್ಗಳೇ ಬಂದು ವೀಕ್ ಟೀಮ್ಗಳು ಬಂದೇ ಗೆದ್ದಿರ್ತವೆ. ಇವಾಗ ನಾವು 1983 ವರ್ಲ್ಡ್ ಕಪ್ ಗೆದ್ದಾಗಲೂ ಯಾರು ಅನ್ಕೊಂಡಿರ್ಲಿಲ್ಲ ಭಾರತ ಕಪ್ ಗೆಲ್ಲುತ್ತೆ ಅಂತ. ಆ ಒಂದು ಟೈಮ್ನ ಇವಾಗ ನೋಡಕ್ ಹೋದ್ರೆ USA ಟೀಮ್ನು ಯಾವುದೇ ಈ ಕಳೆದ ಒಂದು ವಿಶ್ವಕಪ್ನಲ್ಲಿ ಅವರು ಬಲಿಷ್ಠ ಪಾಕಿಸ್ತಾನ ಟೀಮ್ನ ಸೋಲಿಸಿ ಬಂದಿರ್ತಾರೆ. ನನಗೂ ಅನ್ಸಿತ್ತು ಈ ಮ್ಯಾಚ್ ಪವರ್ ಪ್ಲೇದಲ್ಲೇ 4 ವಿಕೆಟ್ ಕಳ್ಕೊಂಡಾಗ ಹೌದು ನಮಗೂ ಭಾರತಕ್ಕೂ ಇವರೊಂದು ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ ಅಂತ. ಅದೇ ರೀತಿಯ ಆಟನೇ ನಾವು ನೋಡಿದ್ವಿ. ಯಾಕಂದ್ರೆ ಈ ವಾಂಖೆಡೆ ಸ್ಟೇಡಿಯಂ ಅಲ್ಲಿ ಟಾಸ್ ಅಂತ ಬಂದ ತಕ್ಷಣ ಯಾರೇ ಟಾಸ್ ಗೆದ್ದಾಗಲೂ ಅವರು ಸೆಕೆಂಡ್ ಬ್ಯಾಟಿಂಗೇ ಚೂಸ್ ಮಾಡಿರ್ತಾರೆ. ಅಮೆರಿಕದ ಕ್ಯಾಪ್ಟನ್ನ ಕಾನ್ಫಿಡೆನ್ಸ್ ಅಷ್ಟೇ ಚೆನ್ನಾಗಿತ್ತು. ಯಾಕಂದ್ರೆ ಮೊನಾಕ್ ಪ್ಯಾಟೆಲ್ ಕ್ಯಾಪ್ಟನ್ ಆಗಿ ಅವ್ರು ಏನ್ ಟಾಸ್ ಗೆಲ್ತಾರಲ್ಲ ಅಲ್ಲಿ ಅವರು ಬೌಲಿಂಗ್ ಅನ್ನ ಚೂಸ್ ಮಾಡ್ತಾರೆ. ಅಂದ್ರೆ ಭಾರತನ ಕಡಿಮೆ ರನ್ನಿಗೆ ಕಟ್ ಹಾಕಿ ತಾವು ಚೇಸಿಂಗ್ ಮಾಡ್ಬೋದು. ಅವರ ಏನು ನಿರೀಕ್ಷೆಗಳು ಇಟ್ಕೊಂಡಿದ್ರಲ್ಲ ಅದನ್ನ ಅವರು ಸರಿಯಾಗಿ ನಿಭಾಯಿಸ್ಕೊಂಡ್ರು. ಆದ್ರೆ ಏನಾಯ್ತಂದ್ರೆ ಅವರೆಲ್ಲರಿಗೂ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ಆದ್ರೆ ಸೂರ್ಯಕುಮಾರ್ ಅವರು ಔಟ್ ಆಫ್ ಸಿಲೆಬಸ್ ಬಂದ್ಬಿಟ್ರು. ಸೂರ್ಯಕುಮಾರ್ ಯಾದವ್ ಇಂದ ಒಂದು 20-30 ರನ್ ಹೆಚ್ಚಾಯ್ತಲ್ಲ, ಆ ಒಂದು ರನ್ನೇ ಅವರು USA ಅವರಿಗೆ ಮೈನಸ್ ಆಯ್ತೇ ಹೊರತು ಇಲ್ಲ ಅಂದ್ರೆ ಅವ್ರು ಗೆಲ್ಲೋ ಮ್ಯಾಚ್ ಆಗಿತ್ತು ಅದು USA ಅವ್ರದ್ದು. ಯಾಕಂದ್ರೆ ಅವರು ಟ್ವಿಸ್ಟ್ ಸಿಕ್ತು ಅಂತ. ಹಾ ಹೌದು, ಸೂರ್ಯಕುಮಾರ್ ಯಾದವ್ ಅವರು ಏನು ಇನ್ನಿಂಗ್ಸ್ ಬರ್ದೇ ಹೋಗಿದ್ದಿದ್ರೆ ಈಸಿಲಿ ಅವರು USA ಅವರು ವಿನ್ ಆಗ್ತಿದ್ರು. ಯಾಕಂದ್ರೆ ಅವರು ಗೆದ್ದಿರೋದೇ ಒಂದು 29 ರನ್ನಿಂದ ಭಾರತ ಗೆದ್ದಿರುತ್ತೆ. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಒಬ್ಬರೇ 84 ರನ್ ಹೊಡೆದು ಏನು ತಂಡನ ಮುನ್ನಡೆಸಿರ್ತಾರೆ. ಇವ್ರು ವಿಕೆಟ್ ಏನಾದರೂ ಮೊದಲೇ ಕಳ್ಕೊಂಡಿದ್ದಿದ್ರೆ ಈ ಅಮೆರಿಕ ಟೀಮ್ಗೆ ಅದು ಸುಲಭದಲ್ಲಿ ಗೆದ್ಕೊಂಡು ಹೋಗಿರೋದು. ಆ ಒಂದು ವಿಚಾರದಲ್ಲಿ USA ಅವರು ಸರಿಯಾದ ಪ್ಲಾನಿಂಗ್ ಅನ್ನೇ ಮಾಡ್ಕೊಂಡು ಬಂದಿರ್ತಾರೆ. ಇವಾಗ ಭಾರತಕ್ಕೆ ಇದನ್ನ ಒಂದು ಪಾಠವಾಗಿ ಕಲ್ತ್ಕೊಂಡು ಅತಿಯಾದ ಆತ್ಮವಿಶ್ವಾಸನ ಬಿಟ್ಟು ಮುಂದಿನ ಪಂದ್ಯಗಳಲ್ಲಿ ಇದನ್ನ ಸರಿಪಡಿಸ್ಕೊಂಡು ಹೋಗ್ಬೇಕಂತ ಅವರ ನಿರ್ಧಾರಗಳನ್ನ ತಗೊಳ್ಬೇಕಾಗತ್ತೆ. ಮತ್ತೆ ಇನ್ನು ಮಿಡಲ್ ಆರ್ಡರ್ ಅಲ್ಲಿ ಬಂದಾಗ ನಾವು ತುಂಬಾ ಈಗ ಈ ತರ ಒಂದು ಸನ್ನಿವೇಶ ಬಂದಾಗ ಇವಾಗ ಟಾಪ್ ಆರ್ಡರ್ ವಿಕೆಟ್ಗಳು ಕಳೆದ ತಕ್ಷಣ ಮಿಡಲ್ ಆರ್ಡರ್ ಅಲ್ಲಿ ಸ್ವಲ್ಪ ಸಮಯೋಚಿತ ಬ್ಯಾಟಿಂಗ್ ಆಡಬೇಕಾಗಿರುತ್ತೆ. ಇವಾಗ ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಅವರು ನಿನ್ನೆ ಸರಿಯಾದ ಒಂದು ಏನು ಸಾಥ್ ಕೊಡಬೇಕಿತ್ತು ಅವ್ರ ಕಡೆಯಿಂದನೂ ಆ ಒಂದು ರನ್ಗಳು ಬಂದೇ ಇಲ್ಲ. ಈ ಒಂದು ಇದ್ರಲ್ಲಿ ಆಕ್ಚುಲಿ ನಿನ್ನೆ ನಾವು ಅದನ್ನೇ ಮಿಸ್ ಮಾಡ್ಕೊಂಡು. ಹೌದು ನೋಡಿ, ವಿಕೆಟ್ಸ್ಗಳು ಹೋದಾಗ ಒಬ್ಬ ಜವಾಬ್ದಾರಿಯುತವಾಗಿ ಒಂದು ಸಾಥ್ನ ಕೊಡಬೇಕು. ಅದನ್ನ ಎಲ್ಲಿ ಮಿಸ್ ಮಾಡ್ಕೊಂಡು ಗೊತ್ತಾ, ನಿನ್ನ ಎಲ್ಲರೂ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾದೇ ಆಗ್ತಾ ಇದ್ರು. ಇದು ಫಸ್ಟ್ ಟೈಮ್ ಅನ್ಸುತ್ತೆ ಅವರು ಕ್ರಿಕೆಟ್ ಕಾಲಿಟ್ಟಾಗಿಂದನೂ T20 ವಿಶ್ವಕಪ್ದಲ್ಲಿ ಅವರಿಬ್ಬರೇ ಇಲ್ಲದೆ ಇರೋದು. ವಿರಾಟ್ ಕೊಹ್ಲಿ ಇಂಥದ್ರಲ್ಲಿ ಪ್ರತಿ ಸರಿನೂ ಕೈ ಹಿಡಿತಿದ್ರು. ಒಂದು ಸೈಡ್ ವಿಕೆಟ್ ಹೋದಾಗ ಇನ್ನೊಂದು ಸೈಡ್ ಗಟ್ಟಿಯಾಗಿ ನಿಲ್ತಾ ಇದ್ರು ಮತ್ತೆ ಬಿಗ್ ಸ್ಕೋರ್ ಮಾಡ್ತಾ ಇದ್ರು. ಬಟ್ ನಿನ್ನೆ ಅದು ಮಿಸ್ ಆಗ್ತಾ ಇತ್ತು. ಎಲ್ಲರೂ ನಿನ್ನೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಮಿಸ್ಸಿಂಗ್ ವಿರಾಟ್ ಕೊಹ್ಲಿ ಅಂತ ಹೇಳಿ. ಸೂರ್ಯಕುಮಾರ್ ಯಾದವ್ ನಿಂತ್ಕೊಂಡಿದ್ರು, ಬಟ್ ಅವ್ರಿಗೆ ಸಾಥ್ ಕೊಡ್ತಾ ಇರಲಿಲ್ಲ. ಮತ್ತು ಸೂರ್ಯಕುಮಾರ್ದು ಹೆಂಗೆ ಅಂತಂದರೆ ಬಂದರೆ ಬಂತು ಇಲ್ಲಾಂದ್ರೆ ಇಲ್ಲ, ಆ ಥರ ಒಬ್ಬ ಬ್ಯಾಟ್ಸ್ಮನ್. ಬಟ್ ವಿರಾಟ್ ಕೊಹ್ಲಿ ಹಾಗಲ್ಲ, ಕೊನೆ ತನಕನೂ ನಿಂತ್ಕೊಂಡು ಆ ಸ್ಕೋರ್ನ ನಿಲ್ಲಿಸುವಂಥ ಆಟಗಾರ. ನಿನ್ನೆ ಸೂರ್ಯಕುಮಾರ್ ಕ್ಯಾಚ್ ಕೊಟ್ಟಿದ್ರು. ಬಟ್ ಕೊಹ್ಲಿ ಅಂತಹ ಒಬ್ಬ ಆಟಗಾರ ಇಲ್ವಲ್ಲ ಈ ಸರಿ. ಆ ಒಂದು ಮಿಸ್ಸಿಂಗ್ ಅಂತೂ ಖಂಡಿತವಾಗ್ಲೂ ಪ್ಲೇಯಿಂಗ್ 11 ನನಗೆ ನಿನ್ನೆ ಕಾಣಿಸ್ತು ಅದು. ಎಸ್, ಇನ್ನು ಪ್ರೇಮ್ ಸರ್ ಅದ್ರ ಬಗ್ಗೆನೇ ಕೇಳೋದಾದ್ರೆ ನಿನ್ನೆ ಫೀಲ್ಡ್ ಅಲ್ಲಿ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವ್ರನ್ನ ನೀವೆಷ್ಟು ಮಿಸ್ ಮಾಡ್ಕೊಂಡ್ರಿ? 100% ಮೇಡಮ್. ಯಾಕೆಂದರೆ ಇಂಡಿಯನ್ ಆಟಗಾರ ಅಲ್ಲದೆ ನಮಗೆ ಎಲ್ಲ ವರ್ಲ್ಡ್ನ ಪಾಕಿಸ್ತಾನ ಇನ್ಕ್ಲೂಡಿಂಗ್ ಅಲ್ಲೂ ಕೂಡ ಕೊಹ್ಲಿನ ಮಿಸ್ ಮಾಡ್ಕೊಳ್ಳೋ ಪ್ರತಿಯೊಬ್ಬ ಅಭಿಮಾನಿಗಳಿದ್ದಾರೆ ಅಲ್ಲಿ. ಇನ್ನೊಂದು ಕಡೆಗೆ ಸಿಚುಯೇಷನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಅಲ್ಲಿ ಒಂದು ಚೇಜಿಂಗ್ ಮಾಸ್ಟರ್ಗಳಾಗಿರಬೇಕಾಗತ್ತೆ. ಇನ್ನೊಂದು ಕಡೆಗೆ ವಿಕೆಟ್ ಹೋದಾಗ ಆ 3ನೇ 4ನೇ ಕ್ರಮಾಂಕಗಳೇ ಹಾಗೆ ಮೇಡಮ್. ಅಲ್ಲಿ ತಂಡ ಸಂದಿಗ್ಧ ಸ್ಥಿತಿಯಲ್ಲಿ ಇದ್ದಾವಾಗೇ ಆ ಬ್ಯಾಟ್ಸ್ಮನ್ ಎಂಟ್ರಿ ಆಗ್ತಾರೆ. ಒಂದು ಅಲ್ಲಿ ತಂಡದ ಮೊತ್ತವನ್ನು ಹೆಚ್ಚು ಮಾಡಬೇಕಾಗಿರೋ ಜವಾಬ್ದಾರಿ ಒಂದಿರುತ್ತೆ. ಇನ್ನೊಂದು ಅಂತ ಹೇಳಿದರೆ ನಮಗಲ್ಲಿ ಗೆಲುವಿಗೆ ದೊಡ್ಡ ಗುರಿಯನ್ನು ಅಲ್ಲಿ ಪೇರಿಸಲೇಬೇಕಾಗತ್ತೆ. ಹಾಗಾಗಿ ರನ್ನೂ ಬೇಕು, ವಿಕೆಟು ಉಳಿಸ್ಕೋಬೇಕು. ಈ ಜವಾಬ್ದಾರಿಯನ್ನು ಸೀನಿಯರ್ ಪ್ಲೇಯರ್ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ನಾವು ನಿನ್ನೆ ಕೂಡ ಮ್ಯಾಚಿಗೆ ಬಂದಾಗ ತಿಲಕ್ ವರ್ಮಾ ಆಡ್ತಿರೋದು ನೋಡಲೇ ಸೆಟ್ಲ್ ಆಗ್ತಾರೆ. ತಿಲಕ್ ವರ್ಮಾ ಜೊತೆ ಇನ್ನೊಬ್ಬ ಆಟಗಾರ ಇದ್ದರೆ ಅವರೊಂದು 20 ರನ್ ಹೊಡೆದಾಗ ಆ ಕಾನ್ಫಿಡೆನ್ಸ್ ಬಂತು. ಅದಾದಮೇಲೆ ಆಗಲಿಲ್ಲ. ನಿನ್ನೆ ಮ್ಯಾಚ್ ಮುಗಿದ ಮೇಲೂ ಕೂಡ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದ ಸೂರ್ಯ ಅದನ್ನು ಹೇಳ್ತಾ ಇದ್ರು, ಬಾಲ್ ಹೊರಗಡೆಯಿಂದ ಆಡೋಕ್ಕೆ ನನಗೆ ನನ್ನದೇ ಆದ ಶಾಟ್ನ ತೆಗೆದುಕೊಳ್ಳಿಕ್ಕೆ ಭಯ ಇತ್ತು. ಯಾಕೆಂದ್ರೆ ಅಷ್ಟೊಂದು ವಿಕೆಟ್ ಹೋಗಿದೆ. ನಾನೆಲ್ಲ ಬಾಲ್ಗಳನ್ನು ಕವರ್ ಆಗಿ ಆಡ್ತಾ ಇದ್ದೆ, ಒಂದಿಷ್ಟು ಸ್ಕೋರ್ ಬೇಕಾಗಿತ್ತು. ಇಂಥ ಸಿಚುಯೇಷನ್ನ ನಾ ಈ ಗ್ರೌಂಡಲ್ಲಿ ತುಂಬ ಬಾರಿ ಆಡಿದ್ರು ಕೂಡ ಈ ಸಿಚುಯೇಷನ್ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟನೇ ಇತ್ತು ಅಂತಾರೆ. ಯಾಕಂತ ಹೇಳಿದ್ರೆ ತುಂಬ ಪ್ಲಾನ್ ಮಾಡ್ಕೊಂಡೇ ಬಂದು ಆಡಿಸಿದ್ರು ಅಮೇರಿಕನ್ ತಂಡ. ನಮಗೆ ಆರಂಭಿಕವಾಗಿ ಅವರ ಒಂದು 3 ವಿಕೆಟ್ 13 ರನ್ನಿಗೆ ಏನು ಹೋಗುತ್ತೆ ಅಲ್ಲೇ ಅವ್ರಿಗೆ ಮೈನಸ್ ಆಗಿರೋದು. ಒಂದು ವೇಳೆ ಪವರ್ ಪ್ಲೇಯಲ್ಲೇ ಸಿರಾಜ್ ಇರ್ಬೋದು, ನಮ್ಮ ಹರ್ಷದೀಪ್ ಸಿಂಗ್ ಇರ್ಬೋದು ವಿಕೆಟ್ ತೆಗೆದೇ ಹೋಗಿದ್ರೆ ನೋಡಿ ಅವ್ರು ನೆಕ್ಸ್ಟ್ ಮಿಲಿಂದರ್ ಕುಮಾರ್ ಹಾಗೇನೆ ನಮಗೆ ಸಂಜಯ್ ಕೃಷ್ಣಮೂರ್ತಿ ತುಂಬ ಚೆನ್ನಾಗಿ ಆಡ್ತಾರೆ. 58 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ಎಲ್ಲೋ ಒಂದು ಕಡೆಗೆ ಸಂಜಯ್
ಹೊಡಿತಿರೋ 6 ನೋಡಿದ್ರೆ ನಮಗೆ 100%, ಯಾಕಂದ್ರೆ 32 ಬಾಲಿಗೆ 62 ರನ್, ಅಲ್ಲಿಗೆ ನಮಗೆ ದೊಡ್ಡ ಅಂತರ ಏನಿಲ್ಲ. ಒಂದು ಓವರ್ ಬಂದರೂ ಕೂಡ ನೋಡಿ, ಸೂರ್ಯ ಆಡಿದ್ದು ಅಷ್ಟೇ, ಒಂದೇ ಓವರಲ್ಲಿ 20+ ರನ್ ಬಂದಾಗನೇ ನಮಗೆ ಕಾನ್ಫಿಡೆನ್ಸ್ ಬಂದಿದ್ದಿಲ್ಲ, ಅಂದ್ರೆ ಅಲ್ಲೂ ಸೋಲೋ ನಿರೀಕ್ಷೆ ಇತ್ತು. ಹಾಗಾಗಿ ನಮಗೆ ಸಂಜೆ ಆಡಬೇಕಾದ್ರೆ ಅನಿಸ್ತಾ ಇತ್ತು ಇಂಥದ್ದು ಅವರಿಬ್ಬರ ಪಾರ್ಟ್ನರ್ಶಿಪ್ ಏನಿದೆ ಟೀಮ್ ಇಂಡಿಯಾದಲ್ಲೂ ಕೂಡ ಅಂಥದ್ದೊಂದು ಮಿಡ್ಲ್ ಆರ್ಡರ್ ಪಾರ್ಟ್ನರ್ಶಿಪ್ ಬರಲಿಲ್ಲ. ಇನ್ನೊಂದು ಕಡೆಗೆ ಅವರಿಗೆ ಫಿನಿಷರ್ ಆಗಿ ಸಿಂಗ್ ಇದ್ರು, ಅವ್ರ ಮೇಲೆ ತುಂಬ ಹೋಪ್ ಇತ್ತು ಅವರಿಗೆ, ಬಟ್ ಅವರು ಬಂದು ಕೂಡ ಆಡಲಿಲ್ಲ. ಎಲ್ಲೋ ಒಂದು ಕಡೆಗೆ ನಮಗೆ ಬ್ಯಾಟಿಂಗನ್ನೇ ನೆಚ್ಚಿಕೊಂಡು ತಂಡ. ಒಂದು ವೇಳೆ ನಿನ್ನೆ ಟಾಸ್ ಗೆದ್ದಿದ್ರೆ ಸೂರ್ಯ ಕೂಡ ಬ್ಯಾಟಿಂಗೇ ಮೊದಲು ತಗೋತಿದ್ರೇನೋ, ಆದ್ರೆ ಅಮೆರಿಕ ಅದೇ ಅವಕಾಶ ಕೊಡ್ತು. ನಮ್ಗೆ ಭಾರತದವರಿಗೇನೋ ಬೌಲಿಂಗ್ ಎಲ್ಲೋ ಒಂದು ಕಡೆಗೆ ಒಂಚೂರು ವೀಕ್ ಇದೆ, ಅದರಲ್ಲೂ ನಿನ್ನೆ ಬೂಮ್ರಾ ಕೂಡ ಇಲ್ಲ. ನೋಡೋಣ, ನಿನ್ನೆ ಸ್ಪಿನ್ನಿಂಗ್ ನೆರವಾಗಲ್ಲ ಅಂತ ಹೇಳಿದ್ರು, ವೇಗಿಗಳು ಕಮ್ಮಿ ಇದ್ದಾರೆ, ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಸಿಚುಯೇಷನ್ನಲ್ಲಿ ಬೌಲಿಂಗ್ ಪಡೆ ತಮ್ಮ ಸ್ಟ್ರೆಂತ್ ಅನ್ನು ಪ್ರೂವ್ ಮಾಡಿದೆ. ಬ್ಯಾಟಿಂಗ್ ಎಚ್ಚೆತ್ಕೊಳ್ಬೋದು, ಬ್ಯಾಟಿಂಗ್ ಪಡೆನೇ ಹೊಂದಿದೆ ಭಾರತ. ಎಲ್ಲೋ ಒಂದು ಕಡೆಗೆ ಬೌಲಿಂಗ್ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚು ಮಾಡಿದ್ದು, ಲೋ ಸ್ಕೋರನ್ನು ನಿನ್ನೆ ಗೆಲ್ಸ್ಕೊಟ್ಟಿರೋದು ಇದೆಯಲ್ಲ, ಆ ಬೌಲಿಂಗ್ ಪಡೆ ಸ್ಟ್ರೆಂತು ಬ್ಯಾಟ್ಸ್ಮನ್ಗಳಿಗೆ ಇನ್ನೊಂದಿಷ್ಟು ಬಲ ತಂದುಕೊಡುತ್ತೆ ಮುಂದಿನ ಪಂದ್ಯಗಳಲ್ಲಿ. ಇನ್ನೊಂದು ಕಡೆ ನೀವು ಹೇಳಿದಾಗ ರೋಹಿತ್ ಶರ್ಮಾ ಕೂಡ ಅದೇ ಪಿಚ್ಚಲ್ಲಿ ಮ್ಯಾಚ್ ನೋಡ್ತಾ ಇದ್ರು, ಟ್ರೋಫಿ ತಂದು ಇಟ್ಟಿದ್ರು ಅವರು, ಹಿಂದಿನ ಬಾರಿ ಚಾಂಪಿಯನ್ ಆಗಿ ನಾಯಕ ಆಗಿದ್ದ ಹಾಗೆ ಟ್ರೋಫಿ ತಂದಿಟ್ಟಾಗ ಎಲ್ರಿಗೂ ಕೂಡ ಒಂದು ಕ್ಷಣಕ್ಕೆ ನಿರಾಸೆ. ಎಲ್ಲ ಒಂದು ಕಡೆ ಬೌಲಿಂಗ್ ಪ್ರದರ್ಶನ ನೋಡಿದ ಮೇಲೆ ಎಲ್ರಿಗೂ ಸಮಾಧಾನ ಆಗಿದೆ. ಆಬ್ವಿಯಸ್ಲಿ ಪ್ರತಿಯೊಬ್ಬರು ನಾವೆಲ್ಲ ಹಿಂದೆ ಸಚಿನ್ ಮಿಸ್ ಮಾಡ್ಕೊಂಡಿವಿ, ಅದಾದ್ಮೇಲೆ ಆ ಸ್ಥಾನವನ್ನು ತುಂಬಿದ್ರು ಕೊಹ್ಲಿ. ಈಗ ಕೊಹ್ಲಿನೂ ಇಲ್ಲ ಅಂದಾಗ ಈ ಸಿಚುಯೇಷನ್ ಎಲ್ಲ ಪ್ರತಿಯೊಬ್ಬರಿಗೂ ನೆನಪಿಗೆ ಬರೋ ಹೆಸರದು ಮರೆಯಕ್ಕೆ ಸಾಧ್ಯ ಇಲ್ಲ. ಎಸ್, ಇನ್ನು ಪಾಟೀಲ್ ಸರ್, ಈಗ ನೆಕ್ಸ್ಟ್ ಮ್ಯಾಚಸ್ಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ 12ನೇ ತಾರೀಕು ನಮೀಬಿಯಾ ವಿರುದ್ಧ ಇದೆ, ಆಮೇಲೆ 15ನೇ ತಾರೀಕು ಪಾಕಿಸ್ತಾನ ಅಂತ ಇದೆ, ಬಟ್ ಅವರು ಆಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈಗ ಪಾಕಿಸ್ತಾನ್ ಆಡ್ದಲೇ ಇದ್ರೆ ಅದು ಹೇಗೆ ಎಫೆಕ್ಟ್ ಆಗುತ್ತೆ ಭಾರತದ ಮೇಲೆ ಅಂತ? ಭಾರತಕ್ಕೆ ಪ್ಲಸ್ಸೇ ಆಗುತ್ತೆ, ಮೈನಸ್ ಏನಾಗಲ್ಲ. ಕೆಲವೊಬ್ರಿಗೆ ಲಾಸ್ ಆಗುತ್ತೆ, ಏನು ಆದಾಯದಲ್ಲಿ ಲಾಸ್ ಆಗ್ಬೋದು. ಪಾಕಿಸ್ತಾನಕ್ಕಂತೂ ಇನ್ನೂ ದೊಡ್ಡ ಲಾಸ್ ಅದು. ನಮ್ಗೆ ಹೆಂಗೆ ಪ್ಲಸ್ ಅಂತಂದರೆ, ನಾವು ಈಗಾಗಲೇ ಆ ಪಂದ್ಯಕ್ಕೆ ಒಪ್ಪಿಗೆ ಕೊಟ್ಟಿದ್ದೀವಿ. ಅವರು ನಿರಾಕರಣೆ ಮಾಡಿದರೆ ನಮಗೆ 2 ಪಾಯಿಂಟ್ ಸಿಗುತ್ತೆ, ಅವ್ರಿಗೆ 0 ಪಾಯಿಂಟ್ಸು. ನಾವು ಪಾಯಿಂಟ್ ಟೇಬಲಲ್ಲಿ ಮೇಲ್ಗಡೆ ಹೋಗ್ತೀವಿ, ಅವರು ಕೆಳಗಡೆ ಹೋಗ್ತಾರೆ. ಮತ್ತು ಅವ್ರಿಗೇನು ಕಾನ್ಫಿಡೆಂಟ್ ಲೆವೆಲ್ಲು ಅಂತಂದರೆ, ಭಾರತ ಬಿಟ್ಟರೆ ಬೇರೆ ಯಾವ ತಂಡ ಕೂಡ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಅವ್ರ ಮೇಲೆ ಹೊಡೆದು ನಾವು ಮುಂದಿನ ಹಂತಕ್ಕೆ ಹೋಗ್ಬೋದು ಅನ್ನೋಂಥ ಲೆಕ್ಕಾಚಾರ ಇದೆ. ಬಟ್ ಸೆಮಿಫೈನಲು ಫೈನಲ್ ಹಂತಕ್ಕೆ ಬಂದರೆ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಈಗ 15ನೇ ತಾರೀಕು ಅವ್ರು ಆಡೋದಂತೂ ಖಂಡಿತವಾಗ್ಲೂ ಡೌಟ್ ಇದೆ. ಇನ್ನು ನೆಕ್ಸ್ಟ್ ಪಂದ್ಯಕ್ಕೆ ಹೋದರೆ ನಮ್ಮ ಭಾರತ ಏನು ಸುಧಾರಿಸ್ಕೋಬೋದು ಅಂತ ನಾನು ನೋಡಿದರೆ, ಖಂಡಿತವಾಗ್ಲೂ ಓಪನಿಂಗ್ ಸ್ಲಾಟ್ನಲ್ಲಿ ಅಭಿಷೇಕ್ ಶರ್ಮಾ ಓವರ್ ಕಾನ್ಫಿಡೆನ್ಸ್ ಬೇಕಾಗಿಲ್ಲ. ಮೊದಲು ಬಾಂಡಲ್ಲೇ 6 ಹೊಡಿತೀನಿ ಬೇಡ, ಸಿಚುವೇಶನ್ ತಕ್ಕಂಗೆ ಆಡಿ. ನೀವು ಒಳ್ಳೆ ಪ್ಲೇಯರು, ಬಿಗ್ ಸ್ಕೋರ್ನ ಸಾಕಷ್ಟು ಸರಿ ಮಾಡಿದ್ದೀರಾ. ಈಗ ನೋಡಿ, ಅಂಡರ್-19 ಮೊನ್ನೆ ವರ್ಲ್ಡ್ ಕಪ್ ಗೆದ್ದರು ನಮ್ಮ ಹುಡುಗರು. ವೈಭವ್ ಸೂರ್ಯವಂಶಿ ಮೇಲೆ ಎಷ್ಟು ಹೋಪ್ ಇತ್ತು ಅಂತಂದರೆ, ಈತ ಒಬ್ಬ ಆಡಿದರೆ ಸಾಕಪ್ಪ ಅಂತ ಇತ್ತು. ಚಚ್ಚಿ ಬಿಸಾಕ್ಬಿಟ್ರು 175 ರನ್ಸು. ನೋಡಿ ಸ್ಕೋರ್ ಎಲ್ಲಿಗೆ ಹೋಯ್ತು, 400+ ಆಯಿತು. ಈಸಿಯಾಗಿ ಗೆದ್ಬಿಟ್ರು, ನಮಗೆ ಟೆನ್ಷನ್ ಇರಲಿಲ್ಲ. ಅಭಿಷೇಕ್ ಶರ್ಮಾ ಅಂತ ಆಟಗಾರ ಏನಾದರೂ ಒಂದು 10 ಓವರ್ ನಿಂತ್ಕೊಂಡ್ಬಿಟ್ರೆ 100-120 ರನ್ನು 10 ಓವರಲ್ಲೇ ಬಂದುಬಿಡುತ್ತೆ, ನಮಗೆ ಟೆನ್ಷನ್ ಇರಲ್ಲ. ಆಮೇಲೆ ಉಳಿದವ್ರು ಏನು 10 ಓವರಲ್ಲಿ 100 ರನ್ ತೊಗೊಂಡ್ರು 200+ ಹೋಗುತ್ತೆ. ಅಭಿಷೇಕ್ ಶರ್ಮಾ ಒಂದು ಸ್ವಲ್ಪ ನಿಂತ್ಕೊಂಡ್ರೆ ನಮಗೆ ಖಂಡಿತವಾಗ್ಲೂ ಲಾಭ ಆಗುತ್ತೆ. ಅದನ್ನು ಬಿಟ್ಟರೆ ಈ ದುಬೆ ಆಗಿರ್ಬೋದು, ಆಮೇಲೆ ಇಶಾಂತ್ ಕಿಶನ್ ತಮ್ಮ ಸಾಮರ್ಥ್ಯವನ್ನು ನಿಭಾಯಿಸೋದಕ್ಕೆ ಒಂದು ಒಳ್ಳೆ ವೇದಿಕೆ ಇದು. ನಿಮ್ಮನ್ನು ತೊಗೊಂಡೇ ಇರಲಿಲ್ಲ ಕ್ರಿಕೆಟ್ಗೆ, ಗೊತ್ತಾ? ಇತ್ತೀಚೆಗೆ ಸರಣಿಗಳು ನ್ಯೂಜಿಲೆಂಡ್ ಜೊತೆಗೆ, ವೆಸ್ಟ್ ಇಂಡೀಸ್ ಜೊತೆಗೆ, ಆಸ್ಟ್ರೇಲಿಯಾ ಜೊತೆಗೆ ಕೇಳೂ ಇಲ್ಲ ಇವ್ರನ್ನ. ಒಂದು ದೊಡ್ಡ ವೇದಿಕೆಯಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದೆ ಕೆಲವೊಂದು ಸರಣಿಗಳಲ್ಲಿ ಚೆನ್ನಾಗಿ ಆಡಿದ್ದಕ್ಕೆ ಅಂದಾಗ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ನಿಮಗೆ ತಂಡಕ್ಕೆ ಎಷ್ಟು ನೀವು ರನ್ ಕೊಡ್ತೀರೋ ಅಷ್ಟು ನಿಮ್ಮ ವೈಯಕ್ತಿಕವಾಗೂ ಲಾಭ ಇದೆ. ಸಿಚುವೇಶನ್ನ ತಗೊಂಡು ಆಡಿದರೆ ಬೆಟ್ರು. ಬಾಲಿಂಗ್ನಲ್ಲಿ ನನಗೇನು ಬದಲಾವಣೆ ಏನು ಅನಿಸಲ್ಲ. ಬುಮ್ರಾ ಅವ್ರು ನೆಕ್ಸ್ಟ್ ಮ್ಯಾಚ್ ಬರ್ಬೋದು ಅಂತ ಅನ್ಕೋತೀನಿ. ಸಿರಾಜ್ ಒಳ್ಳೆ ಫಾರ್ಮಲ್ಲಿದ್ದಾರೆ, ಹರ್ಷದೀಪ್ ಅವ್ರು ನಿಭಾಯಿಸ್ತಾ ಇದ್ದಾರೆ. ವರುಣ್ ಚಕ್ರವರ್ತಿ ಸೂಪರಾಗಿ ನಿನ್ನೆ ಬಾಲಿಂಗ್ ಹಾಕಿದ್ರು, ಏನು ಸಾಕಷ್ಟು ಚಮಕ್ ಕೊಟ್ಟರು. ಹಾರ್ದಿಕ್ ಪಾಂಡ್ಯ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸಿದ್ರು ಕೂಡ ಆತ ಆಲ್ರೌಂಡರ್ ಪ್ರದರ್ಶನ ಆತ ಕೊಡ್ತಾರೆ. ಈ ಸರಿ ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗಿದೆ ಟೀಮು. ವರ್ಲ್ಡ್ ಕಪ್ ಗೆಲ್ಲುವಂಥ ತಂಡ ಇದೆ. ಎಲ್ಲರೂ ಬೇರೆ ಹೆದರಿ ನಡಗಬೇಕು ಅಂತ ಒಂದು ತಂಡ ಇದೆ ನಮ್ಮದು. ಎಸ್ ಸರ್, ಇನ್ನು ರಘುವೀರ್, ಈಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಅಂತ ಅಂದರೆ ಅದು ಕೇವಲ ಮ್ಯಾಚ್ ಆಗಿರಲ್ಲ, ಒಂದು ಯುದ್ಧದ ಥರ ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೀವಿ. ಎಷ್ಟೋ ಹಳ್ಳಿಗಳಲ್ಲಿ ಕರೆಂಟ್ ಕೂಡ ತೆಗಿಯಲ್ಲ ಆ ಮ್ಯಾಚ್ ಇದ್ದಾಗ. ಸೊ ಈ ಮ್ಯಾಚ್ನ ಅಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ನ ಈ ಸಲ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ನೀವು ಅಂತ? ಮಿಸ್ ಮಾಡ್ಕೊಳ್ಳೋದಕ್ಕಿಂತ ಈಗ ಪಾಕಿಸ್ತಾನ, ನನ್ನ ಪ್ರಕಾರ ಏನಂತ, ಪಾಕಿಸ್ತಾನ ಅವ್ರ ಮಾತು ಮೇಲೆ ಅವ್ರು ನಿಲ್ಲಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಈಗ ಅವರು ನಿನ್ನೆ ಒಂದು ಮ್ಯಾಚ್ ಏನಿದೆ ಅಲ್ಲ, ಅವರು ನೆದರ್ಲ್ಯಾಂಡ್ ವಿರುದ್ಧ ಏನು ಭಾರಿ ಅಂತರದಲ್ಲಿ ಏನು ಗೆದ್ದಿಲ್ಲ, ಅವ್ರ ರನ್ ರೇಟು ಕಡಿಮೆ ಆಗಿದೆ. ಇನ್ನು 3 ಮ್ಯಾಚಲ್ಲಿ ಅವರು 3 ಗೆಲ್ಲಬೇಕಾಗಿರೋ ಪರಿಸ್ಥಿತಿನೇ ಎದುರಿಸಬೇಕಾಗಿರುತ್ತೆ. ಅವ್ರು ಏನು ಮಾತು ಕೊಟ್ಟಿದ್ದಾರಲ್ಲ ಭಾರತದ ವಿರುದ್ಧ ಆಡಲ್ಲ ಅಂತ, ಅವ್ರ ಮಾತು ಮೇಲೆ ಅವ್ರು ನಿಂತ್ಕೊಳಲ್ಲ, ಅವ್ರು ಭಾರತದ ಜೊತೆ ಆಡುವಂಥ ಅನಿವಾರ್ಯತೆ ಎದುರಾಗುತ್ತೆ ಅನ್ಕೊತೀನಿ. ಯಾಕಂದರೆ USA ಟೀಮ್ ಏನು ಹೇಳುವಂಥ ಏನು ವೀಕೆಸ್ಟ್ ಟೀಮ್ ಅಂತಲೂ ಹೇಳೋಕ್ಕಾಗಲ್ಲ. USA ಟೀಮ್
ಅವ್ರ ಹತ್ರ ಕಳೆದ ವರ್ಲ್ಡ್ ಕಪ್ನಲ್ಲಿ ಅವರು ಸೋತ್ಕೊಂಡು ಬಂದಿರ್ತಾರೆ. ಅವರು ಈಗ ಅವರಿಗೆ 3 ಮಾಡುವಿಲ್ಲ ಮಡಿ ಪಂದ್ಯನೇ ಆಗಿರುತ್ತೆ ಹೊರತು ಪಾಕಿಸ್ತಾನಕ್ಕೆ ಈಸಿ ಅಂತ ಯಾವುದೂ ಆಗಿರಲ್ಲ. ಅವರು ಆಡಲೇಬೇಕಾಗಿರುತ್ತೆ ಇಂಡಿಯಾ ಜೊತೆ ಆಡಿಲ್ಲ ಅಂದರೆ ಸರ್ ಹೇಳ್ದಂಗೆ ಅವರು ಕಮರ್ಷಿಯಲ್ ಆಗೂ ಹೊಡ್ತಾ ತಿಂತಾರೆ. ಅದ್ರ ಜೊತೆಯಲ್ಲಿ ಅವರಿಗೆ ಸೂಪರ್ 8 ಹಂತಕ್ಕೆ ತಲುಪಬೇಕಂದ್ರೆ ಅವರು ಭಾರತ ಜೊತೆ ಆಡಲೇಬೇಕಾದಂಥ ಅನಿವಾರ್ಯತೆ ಅವರಿಗೆ ಇದ್ದೇ ಇರುತ್ತೆ. ಈ ಥರ 2 ವರ್ಷಕ್ಕೆ ನಡೆಯುವಂಥ T20 ವರ್ಲ್ಡ್ ಕಪ್ನಲ್ಲಿ ಅವರು ಈ ರೀತಿ ಬಿಟ್ಕೊಟ್ಟು ಅಂದರೆ ಅವರು ಆಡಕ್ಕೆ ಬರ್ದೇನೆ ವಿಶ್ವಕಪ್ನಿಂದ ಹೊರ ಹೋದರೆ ಅವರಿಗೂ ಒಂದು ಏನು ಲಾಭನೇ ಇರೋದಿಲ್ಲ ಅನ್ಸುತ್ತೆ, ಲಾಸ್ ಆಗಿರುತ್ತೆ. ಆ ಒಂದು ವಿಚಾರದಲ್ಲಿ ನನಗನ್ಸುತ್ತೆ ಅವರು ಆಡಬೇಕು, ಆಡಿದ್ರೇನು ನಾವು ಸೋಲ್ಸೆ ಅವರನ್ನ 2 ಪಾಯಿಂಟ್ ತಗೊಳ್ತೀವಿ. ಆ 2 ಪಾಯಿಂಟ್ ನಮ್ಮದೇ ಆಗಿರುತ್ತೆ ಹೊರತು ಈಸಿಯಾಗಿ ಅಂತೂ ನಮ್ಗೇನು ಸಿಗಲ್ಲ ಅಂತ ನಮ್ಗನ್ಸುತ್ತೆ. ಅವ್ರು ಹೆಂಗ್ ಗೊತ್ತಾ, ಹೆಂಗಿದ್ರು ಇವ್ರ ಜೊತೆ ನಾವು ಸೋಲ್ತೀವಿ ಅಂತಾನೆ ಸುಮ್ಮನೆ ಈ ತರ ಡ್ರಾಮಾ ಮಾಡೋಣ, ಮಾನ ಮರ್ಯಾದೆನಾದ್ರೂ ಉಳಿಸ್ಕೊಳ್ಳೋಣ ಅಂತ. ಏನಿಲ್ಲ ಸಿಂಚನ, ಕ್ರಿಕೆಟ್ ಅಂತ ಬಂದಾಗ ಅಮೆರಿಕ ಹೇಗೆ ದೊಡ್ಡಣ್ಣ ಅಂತಾರೋ ಹಾಗೆ ಕ್ರಿಕೆಟ್ ಅಲ್ಲಿ ನೀವು ಭಾರತದ ಮಾತನ್ನ ಕೇಳಲೇಬೇಕಾಗತ್ತೆ. ಒಂದ್ ವೇಳೆ ಕೇಳಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ನಿಮ್ಗೆ ಅಂಕ ಹಂಚಿದ್ರು ಒಂದ್ ವೇಳೆ ಅದು ಭಾರತಕ್ಕೆ ಪ್ಲಸ್ ಆಗತ್ತೆ. ಅವರು ಲೀಗ್ ಹಂತದಿಂದಾನೇ ಆಚೆ ಹೋಗ್ಬಿಡ್ತಾರೆ. ಯಾಕೆ ನೋಡಿ, ನಿನ್ನೆ ಜಸ್ಟ್ ಅವರು ಡಚ್ ವಿರುದ್ಧ ಆಡ್ಬೇಕಾದ್ರೆ 147 ಒಂದು ಸಾಧಾರಣ ಮೊತ್ತ. ಪಾಕಿಸ್ತಾನದಂತ ತಂಡಕ್ಕೆ ಅದನ್ನ ನೋಲಾಸಲ್ಲಿ ಹೊಡೆಯುವಂತ ಕೇಪಬಿಲಿಟಿ ಇತ್ತು ಅಂತ ನಾವು ಅಂದ್ಕೊಂಡಿದೀವಿ. ನಿನ್ನೆ ಮ್ಯಾಚ್ ನೋಡಿದ ಮೇಲೆ ಅನ್ನಿಸ್ತು ಒಂದು 90 ರನ್ ಅವರು ತುಂಬಾ ಚೆನ್ನಾಗಿ ಒಳ್ಳೆ ಪಾರ್ಟ್ನರ್ಶಿಪ್ ಅಲ್ಲಿ ಆಡ್ತಾರೆ. ಅದಾದ್ಮೇಲೆ 13 ಓವರ್ವರೆಗೂ ಇದ್ದ ಆ ಕಾನ್ಫಿಡೆನ್ಸ್ 16ನೇ ಓವರಿಗೆ ಬಂದಾಗ 7 ವಿಕೆಟ್ ಕಳ್ಕೊಂಡ್ಬಿಡುತ್ತೆ ದಿಢೀರ್ ಅಂತೇಳಿ ಕುಸಿತ ಕಾಣುತ್ತೆ. 114 ರನ್ನಿಗೆ 7 ವಿಕೆಟ್ ಹೋಗುತ್ತೆ. ಅಲ್ಲಿಗೆ ಲೆಕ್ಕಾಚಾರ ಹಾಕಿ ನಿಮಗೆ ಒಂದು ಡಚ್ಚರ್ ಮೇಲೇನೆ ಈ ರೀತಿ ಪ್ರದರ್ಶನ ಅಂದರೆ ಭಾರತದ ಬೌಲಿಂಗ್ ಪಡೆಗೆ ಇವರು ನಿಲ್ತಾರ ಅಂತ. ಕೊನೆಯದಾಗಿ ನಮಗೆ 2 ಓವರ್ಗೆ 29 ರನ್ ಬೇಕಾಗತ್ತೆ. ಅಲ್ಲಿ ಒಂದು ಕ್ಯಾಚ್ ಬಿಟ್ಟಿರೋ ಮಿಸ್ಟೇಕ್ನಿಂದಾಗಿ ನಿನ್ನೆ ಅವರು ಸೋತ್ರ ವಿನ ಇಲ್ಲ ನಿನ್ನೆ ಕೂಡ ಅವರು ಗೆಲ್ಲುವಂಥ ಮ್ಯಾಚ್ ಅದು ಇವೇ ಇರ್ಬೋದು, ಈ ಡಚ್ಚರ್ ಇರ್ಬೋದು. ನಿಜಕ್ಕೂ ನಿನ್ನೆ ಮ್ಯಾಚನ್ನು ಅವರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಬೌಲಿಂಗ್ ಒಳ್ಳೆ ಪ್ರದರ್ಶನ ನೀಡಿದ್ರು. ಇನ್ನೊಂದು ಕಡೆ ಸ್ಕಾಟ್ಲೆಂಡ್ ಮೇಲೆ ವೆಸ್ಟ್ ಇಂಡೀಸ್ ಕೂಡ ಗೆದ್ದಿದೆ. ಹಾಗಾಗಿ ಕ್ರಿಕೆಟ್ ಇಷ್ಟೊಂದು ಫೀವರ್ ಮಧ್ಯೆ ಈ ಚುಟುಕು ಸಮರ, ಅದರಲ್ಲಿ ಕೂಡ ನಾವು ಭಾರತದ ಆತಿಥೇಯ ಸರಣಿಯನ್ನು ಆಯೋಜನೆ ಮಾಡಿದ್ದೀವಿ, ನೀವು ಬನ್ನಿ ಅಂದರೆ ಬರಲ್ಲ ಅನ್ಬೋದಾಗಿತ್ತು. ಆದರೆ ಇದು ಹಾಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ ಕೊಲಂಬೋದಲ್ಲಿ ನಡೆಯೋದ್ರಿಂದ ಅವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಆಡ್ಬೋದು. ನಾಯಕ ಅದನ್ನೇ ಹೇಳಿದ್ರು ಅವರು, ನಮ್ಮ ನಿರ್ಧಾರ ಅಲ್ಲ ಇದು, ನಮ್ಮ PCB ನಿರ್ಧಾರ, ಹಾಗೇನೆ ನಮ್ಮ ಪ್ರಧಾನಿಗಳ ನಿರ್ಧಾರ ಅಂತ ಹೇಳಿದ್ರು ಅವರು. ಮೇ ಬಿ ನನ್ನ ಪ್ರಕಾರ ಆಡಬಹುದು. ಅವ್ರು ಹಂಗೆ ಹೇಳಿದ್ದಾರೆ, ಇದು ನಮ್ಮ ನಿರ್ಧಾರ ಅಲ್ಲ, PCB ನಿರ್ಧಾರ ಹಾಗೆ ಹೀಗೆ ಅಂತ. ಬಟ್ ನಮ್ಮ ಸೂರ್ಯಕುಮಾರ್ ಅದಕ್ಕೆ ಟಕ್ಕರ್ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡ್ರಪ್ಪ, ನಮ್ದಂತೂ ಕೊಲಂಬೋಗೆ ಟಿಕೆಟ್ ರೆಡಿ ಇದೆ, ನಾವಂತೂ ಆಡಕ್ ರೆಡಿ ಇದೀವಿ. ಅವ್ರು ಆಡ್ತಾ ಇಲ್ಲ, ನಾವು ಅದಕ್ಕೆ ಸುಮ್ಮನೆ ಇದೀವಿ, ನಮಗೆ 2 ಪಾಯಿಂಟ್ಸ್ ಸಿಗುತ್ತೆ, ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳಿದ್ದಾರೆ. ಮತ್ತೆ ಪಾಕಿಸ್ತಾನದ ಏನು ಪ್ಲಾನು ಅಂತಂದ್ರೆ, ಈಗ ಲೀಗಲ್ಲಿ ಅವ್ರಿಗೊಂದು ಆಪ್ಷನ್ ಇದೆ. ಅಂದ್ರೆ ಭಾರತ ಜೊತೆಗೆ ನಾವು ಆಡಲಿಲ್ಲ ಅಂದರೂ ಕೂಡ ಸೂಪರ್ 8 ಹೋಗ್ಬೋದು. ಹೇಗೆ ಅಂತಂದರೆ ನಮೀಬಿಯಾ, ನೆದರ್ಲ್ಯಾಂಡ್, USA ತುಂಬ ಡಮ್ಮಿ ಟೀಮ್ಗಳು. ಈ 3 ಟೀಮ್ ಮೇಲೆ ಗೆದ್ದರೂ ಕೂಡ ಆ ಪಾಯಿಂಟ್ಸ್ ಮೇಲೆ ನಾನು ಮುಂದೆ ಹೋಗ್ತೀನಿ ಅನ್ನೋವಂಥದ್ದು ಒಂದು ಕೆಟ್ಟ ಆಲೋಚನೆ ಇದೆ. ಬಟ್ ಇಲ್ಲಿ ನಮೀಬಿಯಾ, ನೆದರ್ಲ್ಯಾಂಡ್, USA ಈ 3ರಲ್ಲಿ ಒಂದು ತಂಡ ಪಾಕಿಸ್ತಾನ ಆಗಲಿ ಅಥವಾ ಭಾರತದ ವಿರುದ್ಧ ಒಂದು ಮ್ಯಾಚ್ ಗೆದ್ರೂ ಕೂಡ ಪಾಕಿಸ್ತಾನ ಸೂಪರ್ 8 ಇದು ಲೀಗಲ್ಲೇ ಔಟ್ ಆಗುತ್ತೆ. ಹಂಗೆ ಆಗಬೇಕು ಅನ್ನೋದು ನಂದು. ಯಾಕಂದರೆ ಇವ್ರು ಆಡಲ್ಲ ಅಂತ ಸೊಕ್ಕು ತೋರಿಸಿದ್ದಾರೆ. ಇವ್ರು 3ರಲ್ಲಿ ಒಂದು ಏನಾದರೂ ಸೋತ್ಬಿಟ್ರೆ ಮುಗೀತು. ಈಗ TV ಹೊಡಿತಾ ಇದ್ದಾರೆ, ಇವ್ರು ಹೋದ ತಕ್ಷಣ ಇವ್ರು ನೋಡಿತಾರೆ ಅಂತ ನಾನು ಅನ್ಕೋತೀನಿ. ಆಮೇಲೆ ಇನ್ನು ಪ್ರೇಮ್ ಸರ್, ನಿನ್ನೆ ಅಂದರೆ ವೆಸ್ಟ್ ಇಂಡೀಸ್ ವರ್ಸಸ್ ಸ್ಕಾಟ್ಲ್ಯಾಂಡ್ ಮ್ಯಾಚ್ ಕೂಡ ಇತ್ತು. ಸೊ ಈ ಮ್ಯಾಚಿನ ಹೈಲೈಟ್ಸ್ ಏನೇನಿತ್ತು? ನಿಜ ಮೇಡಮ್, ಅಲ್ಲಿ ನಮ್ಮ RCB ಆಲ್ರೌಂಡರು ನಿನ್ನೆ ಹ್ಯಾಟ್ರಿಕ್ ಅನ್ನು ತೆಗೆದುಕೊಂಡಿದ್ದಾರೆ. ಆ ಮೂಲಕ 5 ವಿಕೆಟ್ಗಳನ್ನು ತೆಗೆದಿರುವಂಥ ವಿಶ್ವಕಪ್ನಲ್ಲಿ ಈಗನೇ 10ನೇ ಬಾರಿಗೆ 5 ವಿಕೆಟ್ ಗೊಂಚಲು ತೆಗೆದುಕೊಂಡಿರೋ ದಾಖಲೆಗೆ ಬರೀತಾರೆ. ಇನ್ನೊಂದು ಕಡೆಗೆ ಹೆಟ್ಮೇರ್ ಅವ್ರದ್ದು ಅದ್ಭುತವಾದ 60 ಚಿಲ್ಲರೆ ರನ್ ಬಾರಿಸುವ ಮೂಲಕ ಅದ್ಭುತವಾಗಿ ಒಂದು 182 ರನ್ನನ್ನು ಕಲೆ ಹಾಕತ್ತೆ. ಆ ಒಂದು ಮೊತ್ತವನ್ನು ಜಯದತ್ತ ತೆಗೆದುಕೊಂಡು ಹೋಗುವಲ್ಲಿ ಎಲ್ಲೋ ಒಂದು ಕಡೆಗೆ ಹೆಟ್ಮೇರ್ 50 ಬಾರಿಸಿ ಅದಕ್ಕೆ ಸಪೋರ್ಟ್ ಮಾಡಿದ್ನ ಶಪರ್ಡ್ ಹ್ಯಾಟ್ರಿಕ್ ತೆಗೆಯುವ ಮೂಲಕ ಒಂದೇ ಓವರ್ನಲ್ಲೇ 4 ವಿಕೆಟ್ ತೆಗಿತಾರೆ ಅವರು. ಹಾಗಾಗಿನೇ ಅವ್ರ ವಿರುದ್ಧ ಸ್ಕಾಟ್ಲೆಂಡ್ ಕೊಚ್ಚಿನೇ ಹೋಗ್ಬಿಡುತ್ತೆ. ಯಾಕಂದರೆ T20 ಸ್ಪೆಷಲಿಸ್ಟ್ಗಳನ್ನೇ ಹೊಂದಿದ ದೇಶ. ಅವ್ರ ವಿರುದ್ಧ ಆಡಬೇಕು ಅಂತ ಹೇಳಿದರೆ ವಾಲಂಗೋಚಿ ತಂಡಗಳಿಗೆ ಕಷ್ಟನೇ ಇದೆ. ಹಾಗಾಗಿ ಒಂದು 182 ಕಟ್ ಹಾಕಿರೋದೇ ದೊಡ್ಡ ವಿಷಯ ಅವರನ್ನು. ಯಾಕಂದರೆ ಎಲ್ಲರೂ ಕೂಡ ಬಿಗ್ ಹಿಟ್ಟರ್ಸೇ ಇರೋದು. ನಾವು ಯಾವ ಫ್ರಾಂಚೈಸಿ ತೊಗೊಂಡ್ರು ಅದರ 4 ಜನ ಹಾರ್ಡ್ ಹಿಟ್ಟರ್ಗಳೇ ಆಡ್ತಾ ಇರ್ತಾರೆ. ಹಾಗಾಗಿ ಒಳ್ಳೆ ಆಲ್ರೌಂಡರ್ನ ಹೊಂದಿದ ತಂಡ ವೆಸ್ಟ್ ಇಂಡೀಸು. ಆ ತಂಡವನ್ನು ಕಟ್ಟಾಕದ ಸುಲಭ ಅಲ್ಲ. ನಿನ್ನೆ ಮಿಂಚಿದ್ದು ಹೆಟ್ಮೇರು, ಹಾಗೇನೆ ಬೌಲಿಂಗ್ ಅಲ್ಲಿ ಶಪರ್ಡ್ ಮೇಡಮ್ ಅವರಿಬ್ಬರ ಕಾಣಿಕೆಯಿಂದ ಸ್ಕಾಟ್ಲೆಂಡ್ ವಿರುದ್ಧ ಅವರು ಸುಲಭವಾಗಿ ಗೆದ್ರು ನಿನ್ನೆ. ಇನ್ನು ಪಾಟೀಲ್ ಸರ್, ಇನ್ನೊಂದು ಕಡೆ ಪಾಕಿಸ್ತಾನ್ ವರ್ಸಸ್ ನೆದರ್ಲ್ಯಾಂಡ್ಸ್. ಸೊ ಈ ಮ್ಯಾಚ್ನ ಹೈಲೈಟ್ಸ್ ಅದೇ ಅವಾಗಲೇ ಹೇಳ್ದಂಗೆ ಇವರು ಇಂಡಿಯಾನ ಗೆಲ್ಲುವಂಥ ಕನಸಿನಲ್ಲಿ ಇಟ್ಕೊಂಡು ಬಂದಿದ್ದಾರೆ. ನೆದರ್ಲ್ಯಾಂಡ್ ಜೊತೆಗೆ ಈ ಥರ ಡಬ್ಬಾ ಥರ ಆಡ್ತಾರೆ. ಅದರಲ್ಲೂ ಕೂಡ ಬಾಬರ್ ಅಜಮ್ ಬಗ್ಗೆ ಇಷ್ಟರ ಮಟ್ಟಿಗೆ ಟ್ರೋಲ್ ಆಗ್ತಾ ಇದೆ ಅಂದರೆ
ನೀನು ಮೊದಲು ಹ್ಯಾರಿಸ್ ರಾಬ್ ಬಗ್ಗೆ ಆಗ್ತಾ ಇತ್ತು ಪಾಪ, ಅವನು ನಮ್ಮ ಭಾರತದ ಒಂದು 2-3 ಮ್ಯಾಚ್ ಗೆಲ್ಲಿಸ್ಕೊಟ್ಟಿದ್ದ ಅಂತ ಹೇಳಿ ಅವನ್ನ ತೆಗೆದು ಹೋಗ್ಬಿಟ್ರು. ಈಗ ಬಾಬರ್ ಅಜಮ್ ಅಂತ ಹೇಳ್ತಾ ಇದ್ದಾರೆ. ಬಾಬರ್ ಅಜಮ್ನು ತೆಗೆದೋಗ್ಯೋದು ಬೆಟ್ರು. ಅಲ್ಲಿ ಯಾರು ಇಲ್ವೇ ಇಲ್ಲ. ನಿನ್ನೆ ಆ ಮ್ಯಾಚ್ ಕೊನೆಗೆ 2 ಓವರ್ಗೆ 29 ರನ್ ಬೇಕಾದಾಗ ಹೋಯ್ತು ಮ್ಯಾಚು ಅಂತ ಅನ್ಕೊಂಡಿದ್ರು. ಆದರೆ ಒಬ್ಬ ಆಟಗಾರರಿಂದ ಅದು ತುಂಬ ಚೆನ್ನಾಗಿ ಲೀಡ್ ಮಾಡಿದರು. ಬಟ್ ಒಂದೇನು ಅಂತಂದರೆ ನಿನ್ನೆ ಪಾಕಿಸ್ತಾನ್, ಭಾರತ, ವೆಸ್ಟ್ ಇಂಡೀಸ್ ನನಗೆ ಆ ಒಂದು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಅಂತ ಅನಿಸ್ಲೇ ಇಲ್ಲ. ನೋಡಿ, 3 ತಂಡಗಳು ಕೂಡ T20 ಸ್ಪೆಷಲಿಸ್ಟ್ ಆಟಗಾರನ ಹೊಂದಿರುವಂಥ ತಂಡಗಳು. 200 ಮೇಲೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನು. ವೆಸ್ಟ್ ಇಂಡೀಸ್ನಲ್ಲಂತೂ ದೈತ್ಯರೇ ಇದ್ದಾರೆ. ಅವರು ಕೂಡ ಒಂದು ಸಣ್ಣ ತಂಡದ ಜೊತೆಗೆ ಆಡೋದಕ್ಕೆ ಸಾಧ್ಯ ಆಗಲಿಲ್ಲ. ಭಾರತ ಕೂಡ ಬ್ಯಾಟಿಂಗ್ನಲ್ಲಿ ತಿನ್ಕಾಡ್ತು. ಪಾಕಿಸ್ತಾನ ಕೂಡ ಅಂತೂ ಅಟ್ರ್ ಫ್ಲಾಪ್ ಪ್ರದರ್ಶನ ನಿನ್ನೆ. ಅದು ಒಂದು ಓವರ್ ಮಿಸ್ಟೇಕ್ ಇಲ್ಲದಿದ್ದರೆ ಅದು ಬೇರೆ ಥರನೇ ಆಗ್ತಿತ್ತು. ಪಾಕಿಸ್ತಾನ ನನಗನ್ಸಿದ ಮಟ್ಟಿಗೆ ಲೀಗಲ್ಲೇ ಹೊರಗಡೆ ಹೋಗುತ್ತೆ ಅಂತ ಅನಿಸುತ್ತೆ. ಅವ್ರು ನಿನ್ನೆ ಪ್ರದರ್ಶನವನ್ನು ನೋಡಿದರೆ ಅದೇ ಕಾರಣಕ್ಕಾಗಿ ಭಾರತ ಜೊತೆ ಆಡಲ್ಲ ಅನ್ನೋವಂಥ ನಾಟಕ ಶುರು ಮಾಡಿದ್ದಾರೆ ಅಷ್ಟೇ. ಎಸ್, ಇನ್ನು ರಘುವೀರ್, ನಿನ್ನೆ ನಡೆದಂತಹ ಬೇರೆ 2 ಮ್ಯಾಚ್ ಅಂದರೆ ವೆಸ್ಟ್ ಇಂಡೀಸ್ ವರ್ಸಸ್ ಸ್ಕಾಟ್ಲ್ಯಾಂಡ್ ಹಾಗೆ ಪಾಕಿಸ್ತಾನ್ ವರ್ಸಸ್ ನೆದರ್ಲ್ಯಾಂಡ್ಸ್, ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ಸದ್ಯಕ್ಕೆ ಯಾವ ಟೀಮ್ ಸ್ಟ್ರಾಂಗ್ ಅಂತ ಅನ್ಸುತ್ತೆ ನಿಮ್ಗೆ, ಇಂಡಿಯಾ ಬಿಟ್ಟರೆ? ಇಂಡಿಯಾ ಬಿಟ್ಟರೆ ಇವಾಗ ಮ್ಯಾಚ್ ನಡಿಬೇಕಿದೆ ಮೇಡಮ್. ಆಸ್ಟ್ರೇಲಿಯಾ ಟೀಮ್ನು ಚೆನ್ನಾಗಿದೆ. ಇನ್ನು ಸೌತ್ ಆಫ್ರಿಕಾ ಟೀಮ್ ಅಂತೂ ಡಿಕಾಕ್ ಮತ್ತು ಚೆನ್ನಾಗಿರೋ ಟೀಮನ್ನೇ ಇಟ್ಕೊಂಡು ಸೌತ್ ಆಫ್ರಿಕಾ ಟೀಮ್ ಬಂದಿದೆ. ನ್ಯೂಜಿಲೆಂಡ್ ಟೀಮ್ ಇದೆ. ಇವತ್ತಿನ ಮ್ಯಾಚ್ ನೋಡಬೇಕಿದೆ. ಇನ್ನು ಭಾರತಕ್ಕೆ ಹೇಳಕ್ ಬಂದರೆ ಇವಾಗ ಆಲ್ರೌಂಡರ್ ಈಗ ವಾಷಿಂಗ್ಟನ್ ಸುಂದರ್ ತಂಡಕ್ಕೆ ಮರಳ್ತಾ ಇದ್ದಾರೆ. ಅವರು ನಮೀಬಿಯಾ ಜೊತೆ ನಡೆಯೋ ಮ್ಯಾಚಿಗೆ ಅವರು ರಿಟರ್ನ್ ಆಗ್ತಿದ್ದಾರೆ. ನಿನ್ನೆ ಸೂರ್ಯಕುಮಾರ್ ಯಾದವ್ ಪ್ರೆಸ್ ಮೀಟಲ್ಲೂ ಹೇಳ್ತಾರೆ, ಅಂದರೆ ಒಂದು ಆಲ್ರೌಂಡರ್ ಕೊರತೆ ಇತ್ತು. ನಿನ್ನೆನೂ ಆ ತಂಡದಲ್ಲಿ ಕಾಡ್ತು. ಯಾಕಂದರೆ ಮಿಡಲ್ ಆರ್ಡರಲ್ಲಿ ಯಾರೂ ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡಿಲ್ಲ. ಇಂಥ ಸಿಚುವೇಶನಲ್ಲಿ ವಾಷಿಂಗ್ಟನ್ ಸುಂದರ್ ಚೆನ್ನಾಗಿ ಆಟನ ನಿಭಾಯಿಸ್ತಾ ಇದ್ರು. ನಿನ್ನೆ ಅವ್ರದ್ದೊಂದು ಆಟದ ಕೊರತೆ ಕಾಡ್ತಾ ಇತ್ತು. ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ್ದಾರೆ ನಿನ್ನೆ ಮ್ಯಾಚ್ ಮುಗಿದ ತಕ್ಷಣ ಪ್ರೆಸ್ ಮೀಟಲ್ಲಿ ಅವರು ಗಾಯ ಸಮಸ್ಯೆಯಿಂದ ಚೇತರಿಕೆ ಕಂಡಿದ್ದಾರೆ. ಅವರು ಮುಂದಿನ ಮ್ಯಾಚಲ್ಲಿ ಬರ್ತಾರೆ ಅಂತ. ಇನ್ನು ಅದೇ ಇಷ್ಟು ಈ ಒಂದು ಏನು ನಿನ್ನೆ ಆಗಿರುವಂಥ ಏನು ಸಮಸ್ಯೆ ಇದನ್ನಲ್ಲ ಅದನ್ನು ಸರಿಪಡಿಸ್ಕೊಂಡು ಮುಂದಿನ ಆಟಕ್ಕೆ ಸ್ಟ್ರಾಂಗ್ ಆಗಿ ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟೀಮ್ ಇಂಡಿಯಾ ಸಾಂಗ್ ಇದೆ ರಘುವೀರ್. ಎಲ್ಲ ವರ್ಲ್ಡಿನ ಎಲ್ಲ ಆಟಗಾರರು ಕೂಡ ಹೇಳೋದನ್ನೇ ಬ್ಯಾಟಿಂಗ್ ಬೆನ್ನೆಲುಬು ಇಂಡಿಯಾ. ಅದನ್ನು ಭದ್ರ ಬುನಾದಿ ಹಾಕೊಡುವಂಥ ಸ್ಕೋರ್ ಹೊಡೆಯುವಂಥ ಆಟಗಾರ ಇದ್ದಾರೆ. ಫಿಲ್ ಸಾಲ್ಟ್ ಒಂದು ಕಡೆಗೆ ಹೇಳ್ತಾರೆ, ಭಾರತವನ್ನು ಎದುರಿಸಬೇಕಂದ್ರೆ ಎದೆಗಾರಿಕೆ ಬೇಕು. ಆ ಬ್ಯಾಟ್ಸ್ಮನ್ಗಳು ಅಷ್ಟೊಂದು ಫಾರ್ಮಲ್ಲಿ ಇದ್ದಾರೆ, ಅಷ್ಟು ಸುಲಭ ಅಲ್ಲ ತಂಡವನ್ನು ಕಟ್ಟಾಕೋದು ಅಂತ. ನಿನ್ನೆ ಎಲ್ಲೋ ಒಂದು ಕಡೆಗೆ ಯಾರ್ಯಾರು ಸ್ಟ್ರೆಂತ್ ಇತ್ತೋ ಅಲ್ಲೇ ವೀಕ್ ಆಗಿದ್ದಾರೆ. ಅದನ್ನು ಸ್ವಲ್ಪ ಸರಿಪಡಿಸ್ಕೊಂಡ್ರೆ ಈಗೇನಿತ್ತು 11ರ ಬಳಗ ಅದೇ ಇರುತ್ತೆ. ಇನ್ನೊಂದು ಕಡೆಗೆ ನಾಯಕ ದಿಢೀರ್ ವಿಕೆಟ್ ಬಿದ್ದಾಗ ಕೋಚ್ ಇರ್ಬೋದು, ಕ್ಯಾಪ್ಟನ್ ಇರ್ಬೋದು, ನಿನ್ನೆ ರಿಂಕುನ ಅಬ್ದೆ ಆಡಿ ಕಳಿಸೋ ಅಗತ್ಯ ಇರಲಿಲ್ಲ. ನನ್ನ ಪ್ರಕಾರ ಅಲ್ಲಿ ರಿಂಕು ಸಿಂಗ್ ಪ್ಲೇಸಲ್ಲಿ ಅಕ್ಷರ್ ಪಟೇಲ್ ಆಡಿಸ್ಬೋದಿತ್ತು, ಇಲ್ಲ ಶಿವಮ್ ದುಬೇನು ಕೂಡ ಆಡಿಸ್ಬೋದಾಗಿತ್ತು. ಎಲ್ಲೋ ಒಂದು ಕಡೆಗೆ ರಿಂಕು ಸಿಂಗ್ನ ಕಳಿಸೋ ಅಗತ್ಯ ಇರಲಿಲ್ಲ. ರಿಂಕು ಸಿಂಗ್ ಆಡಿರೋದೇ ಲಾಸ್ಟ್ 5 ಓವರಲ್ಲಿ. ಮೇ ಬಿ ಹಾರ್ದಿಕ್ ಪಾಂಡ್ಯ ನಂತರದ ಪ್ಲೇಸಲ್ಲಿ ರಿಂಕು ನಿನ್ನೆ ಆಡಿಸ್ಬೋದು. ರಿಂಕು ಕನ್ಫ್ಯೂಸ್ ಆಗ್ಬಿಟ್ಟವ್ರೆ, ನಾನು ಹೆಂಗೆ ಸಿಂಗಲ್ ತೆಗಿಲಿ ಅನ್ನೋಕ್ಕೆ ಅವ್ರಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ಸುಮ್ಮನೆ ಬ್ಯಾಟ್ ಬೀಸೋದ್ರು. ಇನ್ನೊಂದು ಕಡೆಗೆ ಕಿಶನ್ ಆ ಕ್ರೌಡಿಗೋ ಏನೋ ಗೊತ್ತಿಲ್ಲ, ಅವ್ರ ಆಟವನ್ನು ಅವ್ರು ನೈಜವಾಗಿ ನಿನ್ನೆ ಆಟನೇ ಆಡಲಿಲ್ಲ. ಎಲ್ಲ ಒಂದು ಕಡೆಗೆ ಆತ ಕೂಡ ಫಾರ್ಮಿಗೆ ಮಾಡಬೇಕು. ಪಾಟೀಲ್ ಹೇಳಿದಂಗೆ ಎಷ್ಟೋ ಜನರನ್ನ ಇಡೀ ವರ್ಷದ ಅಕಾಡೆಮಿಕ್ ಇಯರ್ ಅಲ್ಲಿರೋ ಪರ್ಫಾರ್ಮೆನ್ಸ್ ಅನ್ನ ಕನ್ಸಿಡರ್ ಮಾಡದೆ ಒಂದು 4-5 ಮ್ಯಾಚಿನ ಬೌನ್ಸಿಂಗು, ಆ ಒಂದು ಸಿಕ್ಸರು ಅದೆಲ್ಲವನ್ನ ನೋಡ್ಬಿಟ್ಟು ಸಡನ್ ಆಗಿ ತನ್ನ ಒಂದು ಆಯ್ಕೆ ಸಮಿತಿ ಅವರಿಗೆ ಮಣೆ ಹಾಕಿದೆ. ಮೇ ಬಿ ಅವರೆಲ್ಲರ ಜವಾಬ್ದಾರಿನ ಕಿಶನ್ ನಿಭಾಯಿಸಬೇಕು. ಯಾಕಂದ್ರೆ ಓಪನಿಂಗ್ ಅಲ್ಲಿ ಪಾರ್ಟ್ನರ್ಶಿಪ್ ಬರಲೇಬೇಕು. ಓಪನಿಂಗ್ ಅಲ್ಲಿ ಈಗಾಗಲೇ ನಿಮ್ಗೆ ಅಭಿಷೇಕ್ ಶರ್ಮಾ ಹಾರ್ಡ್ ಹಿಟ್ಟರ್ ಇದ್ದಾರೆ ಅಂದಾಗ ನೀವು ಸ್ಕ್ರೀಸ್ ರೊಟೇಟ್ ಮಾಡ್ಕೊಡೋ ಪ್ರಯತ್ನ ಮಾಡಬೇಕು. ಅದಾದ ಬಳಿಕ ಹೊಡಬೇಕು. ಇಬ್ರು ಹಾರ್ಡ್ ಹಿಟ್ಟೇ ಮಾಡ್ತೀವಿ ಅಂತಲ್ಲ, ಇಬ್ರು ಸೇವಾಗಾಟನೇ ಆಟ ಆಡಿದ್ರೆ ನಿಮ್ಗೆ ಅಲ್ಲಿ ವಿಕೆಟ್ ಬಿದ್ದು ಹೋಗುತ್ತೆ. ನೆಕ್ಸ್ಟ್ ಮುಂದಿನ ಹಂತಕ್ಕೆ ನೀವು ಒಂಡವನ್ನು ಆಡ್ಬೇಕು ಬರಬೇಕಾದ್ರೆ ತಿಲಕ್ ವರ್ಮಗೂ ಅಷ್ಟೇ ಜವಾಬ್ದಾರಿ ಇರಬೇಕು. ನಾನಲ್ಲಿ ವಿಕೆಟ್ ನಿಲ್ಲಿಸಬೇಕು ಅನ್ನೋ ಒಂದು ಕೆಪಾಸಿಟಿ ಇರಬೇಕು ಅವರಿಗೆ. ಆ ಒಂದು ಎಬಿಲಿಟಿ, ಆ ಒಂದು ಸಾಮರ್ಥ್ಯ ಎಲ್ಲವೂ ಕೂಡ ಅವರಲ್ಲಿ ಇರೋದ್ರಿಂದ ಅವ್ರನ್ನ ಇನ್ನೊಂದು ಸ್ವಲ್ಪ ಮೋಲ್ಡ್ ಮಾಡಬೇಕು, ನೀವು ಸಿಚುಯೇಷನ್ಗೆ ಹೇಗೆ ಆಡಬೇಕು ಅಂತ. ನಂತರ ಸೂರ್ಯ ಚೇತರಿಸ್ಕೊಂಡಿದ್ದಾರೆ. ಆಮೇಲೆ ಹಾರ್ದಿಕ್ ಪಾಂಡ್ಯ ಮೋಸ್ಟ್ ಸೀನಿಯರ್ ಈಗಿರೋ ಟೀಮಲ್ಲಿ. ಹಾರ್ದಿಕ್ ಪಾಂಡ್ಯ ನಿಜಕ್ಕೂ ಆವತ್ತಿನ ಸಿಚುಯೇಷನ್ ನೋಡಿ ಬ್ಯಾಟ್ ಬೀಸಿದ್ರೆ ಅವತ್ತಿನ ಸಿಚುಯೇಷನ್ ನೋಡಿ ಬೌಲ್ ಮಾಡಬೇಕು. ನಿನ್ನೆ ಕೂಡ ಕಡಿಮೆ ಸ್ಕೋರ್ ಇದೆ, ಅವರು ಫುಲ್ಟಸ್ ಹಾಕಿ ವಿಕೆಟ್ ತೆಗೆಯೋಣ ಅನ್ನೋ ಕ್ಯಾಚ್ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದಾರೆ. ತುಂಬಾ ಒಳ್ಳೊಳ್ಳೆ 6 ಬಾರಿಸಿದ್ರು ಆ ಫುಲ್ಟಸ್ಗೆ. ನಿಜ ಆ ಬೌಲಿಂಗ್ ಅಲ್ಲಿ ಒಂದಿಷ್ಟು ಬದಲಾವಣೆ ಆದ್ರೆ ಇನ್ನ ವಿಕೆಟ್ ಹೋಗ್ಬೇಕಾದ್ರೆ ಶಿವಮ್ ದುಬೆ ಸಾಕಷ್ಟು ಬಾರಿ ವಿಕೆಟ್ ಟೇಕಿಂಗ್ ಬೌಲಿಂಗ್ ಮಾಡಿದ್ದಾರೆ. ನಿನ್ನೆ ಒಂದು ಚೇಂಜಸ್ ಕೂಡ ಮಾಡಬಹುದಾಗಿತ್ತು. ಎಲ್ಲ ಬದಲಾವಣೆ ಕ್ಯಾಪ್ಟನ್ ಮಾಡ್ಕೊಂಡ್ರೆ ನಿಜ ಈ ಟೀಮ್ ಇಂಡಿಯಾ ಸದೃಢವಾಗಿದೆ, ಕಪ್ ಗೆಲ್ಲುವ ಫೇವರೇಟ್ ತಂಡ. ಎಸ್ ಇನ್ನು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ನಿನ್ನೆ ನಡೆದ ಮ್ಯಾಚ್ನಲ್ಲಿ ನಮ್ಮ ಭಾರತ ತಂಡ ಗೆದ್ದಿದೆ. ನೆಕ್ಸ್ಟ್ ಮ್ಯಾಚ್ ಇಂಡಿಯಾ ವರ್ಸಸ್ ನಮೀಬಿಯಾ 12ನೇ ತಾರೀಕಿದೆ. ಒಟ್ಟಾರೆಯಾಗಿ ಈ ಬಾರಿಯೂ ವಿಶ್ವಕಪ್ ನಮ್ಮದಾಗ್ಲಿ, ಗೆದ್ದು ಬಾ ಟೀಮ್ ಇಂಡಿಯಾ ಅಂತ ವಿಶ್ ಮಾಡ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.